ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈಗಾಗಲೇ ಬೈ ಎಲೆಕ್ಷನ್ ಇಷ್ಟು ದಿನ ಸುದ್ದಿಯಲ್ಲಿತ್ತು. ಇದೀಗ ಬೈ ಎಲೆಕ್ಷನ್ ಸರ್ದಿ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಶುರುವಾಗುತ್ತೆ. ಅದಕ್ಕೂ ಮೊದಲು ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ, ಮೂಡಾ ವಿಚಾರ. ಮೂಡಾಗೆ ಏನೋ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ರೀತಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ಈಗಾಗಲೇ ಲೋಕಾಯುಕ್ತಕ್ಕೆ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋ ಬಗ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಮಾಧ್ಯಮಗಳಲ್ಲಿ ಲೀಕ್ ಕೂಡ ಆಗಿದೆ. ನಮ್ಮ ಹತ್ರ ಕೂಡ ಒಂದು ಪತ್ರ ಇದೆ. ಸೊ ಈ ಪತ್ರ, ಈ ಒಂದು ಇಡಿ ಬರೆದಿರುವಂತಹ ಪತ್ರದಿಂದ ಸಿಎಂ ಅವರಿಗೆ ಕುತ್ತು ಬರುತ್ತೆ, ಸಿಎಂ ಕುರ್ಚಿಗೆ ಕಂಟಕ ಇದೆ ಅನ್ನೋ ರೀತಿ ಎಲ್ಲಾ ಮಾಧ್ಯಮಗಳಲ್ಲಿ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಮಾಧ್ಯಮಗಳಲ್ಲೂ ಸಹ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಈ ಪತ್ರದಲ್ಲಿ ಏನಿದೆ, ಇದರಿಂದ ಸಿಎಂಗೆ ನಿಜವಾಗ್ಲೂ ಕುತ್ತಿದ್ಯಾ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಮೊದಲನೇದಾಗಿ ಇಡಿ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ, ಮಾಧ್ಯಮಗಳಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ, ನೀವು ಅದನ್ನ ಗಮನಿಸಿರಬಹುದು. ನಿಮ್ಮ ಮೊದಲ ರಿಯಾಕ್ಷನ್ ಏನು? ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಇದು ಚಿಲ್ಲರೆ ಪಾಲಿಟಿಕ್ಸ್ಗೋಸ್ಕರ ಬರೆದಿರ್ತಕ್ಕಂಥ ಪತ್ರ ಅಂತ ನನ್ನ ಹತ್ರನೂ ಅದು ಕಾಪಿ ಇದೆ. ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀನಿ. ಈ ಪತ್ರದ ಕನಿಷ್ಠ ಒಂದು ಲೆಟ್ರೇಟ್ ಇಲ್ಲ. ಮೊದಲ ಸಾಲಿನಲ್ಲಿ ಪ್ರವರ್ತನ್ ನಿರ್ದೇಶನಾಲಯ ಬೆಂಗಳೂರು ಅನ್ನೋ ಒಂದು ಹಿಂದಿಯಲ್ಲಿ ಟೈಪ್ ಮಾಡಿರೋದು ಬಿಟ್ಟರೆ, ಅದು ಒಂದು ರೀತಿ ನೋಡ್ಲಿಕ್ಕೆ ಅದು ಇಡಿ ಬರೆದಿದೆ ಅನ್ನೋ ಅಫಿಷಿಯಾಲಿಟಿ ತರಲಿಕ್ಕೋಸ್ಕರ ಅದಕ್ಕೊಂದು ಲೆಟ್ರೇಟ್ ಇಲ್ಲ. ಹೋಗಲಿ, ಯಾವ ಅಧಿಕಾರಿ ಬರೆದಿದ್ದಾರೆ ಅಂತ ಅನ್ನೋದಕ್ಕೆ ಅದರಲ್ಲಿ ಒಂದು ಸೀಲು ಸಿಗ್ನೇಚರ್ ಇಲ್ಲ. ಯಾವ ಹಂತದ ಅಧಿಕಾರಿ ಬರೆದಿದ್ದಾರೆ ಅಂತ ಅದಕ್ಕಿರಬೇಕಲ್ಲ. ಅವರು ಡೈರೆಕ್ಟರಾ, ಜಾಯಿಂಟ್ ಡೈರೆಕ್ಟರಾ, ಅಡಿಷ್ನಲ್ ಡೈರೆಕ್ಟರಾ, ಬೇರೆ ಬೇರೆ ಹುದ್ದೆಗಳಿದಾವೆ ಇರ್ತಾವಲ್ಲಿ. ಯಾವ ಹುದ್ದೆಯ ಯಾವ ಅಧಿಕಾರಿ ಈ ಪತ್ರವನ್ನು ಕಳಿಸಿದ್ದಾರೆ ಅನ್ನೋದಕ್ಕೆ ಯಾವ ಅಫಿಷಿಯಾಲಿಟಿಯೂ ಇಲ್ಲ. ಹೀಗೆ ನೀವು ಟೈಪ್ ಮಾಡಿ ಕಳಿಸ್ಬೋದಾದಂಥ ಒಂದು ಪತ್ರವನ್ನು ಬರೆದ್ಬಿಟ್ಟು ಪೋಸ್ಟ್ನಲ್ಲಿ ಒಗಾಯಿಸಿ ಅದನ್ನು ಎಲ್ಲ ಮಾಧ್ಯಮಗಳಿಗೆ ಹಂಚಿ, ಇವತ್ತು ದೇಶದ ತುಂಬ ಇದು ಮೂಡ ಹಗರಣ, ಇಡಿ ಪತ್ತೆ ಹಚ್ಚಿದೆ, ಹೀಗೆ ನೀವು ಹೇಳಿದ್ರಲ್ಲ ಅಂಥದ್ದೆಲ್ಲ ಈಗ ಸಿಎಂ ಕುರ್ಚಿ ಕಂಟಕ ಬಂದಿದೆ, ಎಲ್ಲ ಬಹಳಷ್ಟು ದಾಖಲೆಗಳು ಸಿಕ್ಬಿಟ್ಟಿದೆ. ಈ ರೀತಿಯ ಒಂದು ಚೀಪ್ ರೇಟ್ ಪಾಲಿಟಿಕ್ಸ್ನ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಒಂದೇ ಮಾತಿನಲ್ಲಿ ಹೇಳಬಲ್ಲೆ. ಸರ್, ಈಗ ನೀವೇನೋ ಈಸಿಯಾಗಿ ಹೇಳ್ಬಿಟ್ರಿ ಚಿಲ್ಲರೆ ಪಾಲಿಟಿಕ್ಸ್ ಅಂತ, ಬಟ್ ನಾವು ಅಷ್ಟು ಈಸಿಯಾಗಿ ಅದನ್ನು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಪತ್ರದಲ್ಲಿ ಹಲವಾರು ವಿಚಾರಗಳಿದೆ. ಈಗ ಆಲ್ರೆಡಿ ಅವ್ರು ಬರೆದಿರುವಂಥ ಪತ್ರ ನನ್ನ ಕೈಯಲ್ಲಿದೆ, ಅದನ್ನೇ ನಾನು ನೋಡ್ತಾ ಹೋಗ್ತೀನಿ. ಡಿನೋಟಿಫಿಕೇಶನ್ ಮಾಡೋ ಸಮಯದಲ್ಲಿ ದೇವರಾಜು ಅನ್ನೋರು, ಇಲ್ಲಿ ದೇವರಾಜು ಯಾರು ಅಂತ ನಿಮಗೆ ಡೌಟ್ ಬರಬಹುದು. ಸಿಎಂ ಅವರ ಬಾವುಮೈದ ಏನಿದ್ದಾರೆ ಮಲ್ಲಿಕಾರ್ಜುನ್, ಅವರಿಗೆ ಈ ದೇವರಾಜು ತಮ್ಮ ಭೂಮಿಯನ್ನ ಮಾರಿರ್ತಾರೆ. ಅವರೇ ದೇವರಾಜು. ಆ ದೇವರಾಜು ಅವರ ವಿಚಾರ ಕೂಡ ಈ ಪತ್ರದಲ್ಲಿ ಬಂದಿದೆ. ಆ ದೇವರಾಜು ಅವರು ಮೂಡಾಗೆ ತನ್ನ ಜಮೀನನ್ನ ಡಿನೋಟಿಫೈ ಮಾಡ್ಕೊಡಿ ಅಂತ ಒಂದು ಪತ್ರದಲ್ಲಿ ಹೇಳ್ತಾರೆ. ಬಟ್ ಅದೇ ಆ ಪತ್ರದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಈ ಜಮೀನನ್ನ ಬಿಟ್ರೆ ಬೇರೆ ಏನೂ ಇಲ್ಲ, ನಾನು ಜೀವನೋಪಾಯಕ್ಕೆ ಈ ಜಮೀನನ್ನೇ ನಂಬ್ಕೊಂಡಿದ್ದೀನಿ, ಹಾಗಾಗಿ ಈ ಜಮೀನನ್ನ ಡಿನೋಟಿಫೈ ಮಾಡ್ಕೊಡಿ ಅಂತ ಬರ್ದಿದ್ದಾರೆ. ಬಟ್ ಆದ್ರೆ ರಿಯಲಿ ಆತ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದ್ದಾರೆ. ಅಂದ್ರೆ ದೇವರಾಜ್ ಅವರು ಸುಳ್ಳು ಹೇಳಿ ಡಿನೋಟಿಫೈ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಇಡಿ ಅವರ ಒಂದು ವಾದ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸುಳ್ಳು ಹೇಳಿ ಮಾಡಿಸ್ಕೊಳ್ಳೋದು ತಪ್ಪಲ್ವಾ ಹಾಗಾದ್ರೆ? ನಾನೊಂದು ಮಾತು ಹೇಳ್ತೀನಿ. ಈ ಇಡಿಯವರು ತಮಗೆ ಬೇಕಾದಂಥ ಒಂದು ಅಂಶವನ್ನು ಮಾತ್ರ ಹೆಕ್ಕಿ ತೆಗೆದಿದ್ದಾರೆ. ದೇವರಾಜು ತಮ್ಮ ಪತ್ರದಲ್ಲಿ ತಾವು ಕೊಟ್ಟಂಥ ಅಹವಾಲು ಏನು ಸರ್ಕಾರಕ್ಕೆ ಕೊಟ್ಟರು, ಆ ಅಹವಾಲಿನಲ್ಲಿ ಇನ್ನೂ ಒಂದು ಅಂಶ ಭಾಳ ಮುಖ್ಯವಾದ ಹೇಳಿದ್ದಾರೆ. ಸ್ವಾಮಿ, ನನಗೆ 4 ಜನ ಗಂಡು ಮಕ್ಕಳಿದ್ದಾರೆ, 4 ಜನ ಗಂಡು ಮಕ್ಕಳಿಗೆ ಯಾರಿಗೂ ಉದ್ಯೋಗ ಇಲ್ಲ, ನಮಗೆ ನಮ್ಮ ಕುಟುಂಬಕ್ಕೆ ಜೀವನ ನಿರ್ವಹಣೆಗೆ ಈ ಭೂಮಿ ಅಗತ್ಯ ಇದೆ ಅನ್ನೋದನ್ನು ಬರೆದಿದ್ದಾರೆ. ಅದು ವಾಸ್ತವ. ಅವರಿಗೆ 4 ಜನ ಗಂಡು ಮಕ್ಕಳು ಇದ್ದಿದ್ದು ನಿಜ, ಅವರು ನಿರುದ್ಯೋಗಿಗಳಾಗಿದ್ದು ನಿಜ, ಆ ಕುಟುಂಬಕ್ಕೆ ಆ ಜಮೀನು ಬೇಕಾಗಿದ್ದು ನಿಜ, ಇವರೊಬ್ಬರು ಡಿ ಗ್ರೂಪ್ ನೌಕರರಾಗಿದ್ದರು. ಓಕೆ, ಸೊ ಈ ವಿಷಯನ ಯಾಕೆ ಬಚ್ಚಿಡ್ತಾರೆ? ಒಂದು. ಎರಡನೇದು, ದೇವರಾಜು ಯಾವುದೇ ಭೂಮಿ ಮಾಲೀಕ ಭೂಮಿಯನ್ನು ಈ ರೀತಿ ಸರ್ಕಾರ ಅಕ್ವೈರ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ಜಮೀನನ್ನು ನಮಗೆ ವಾಪಸ್ ಕೊಡಿ ಸ್ವಾಮಿ, ನಮಗೆ ಬದುಕಲಿಕ್ಕೆ ನಮಗೆ ಅವಕಾಶ ಕೊಡಿ, ನಮಗೆ ಅಗತ್ಯ ಇದೆ ಭೂಮಿ ಅಂತ ಕೇಳೋದು ಒಂದು ನಾರ್ಮಲ್ ಪ್ರಕ್ರಿಯೆ. ಅದು ಸರಿಯಾ ಹೌದಾ, ಅದನ್ನು ಕನ್ಸಿಡರ್ ಮಾಡಬೇಕಾ, ಪರಿಗಣಿಸ್ಬೇಕಾ, ಬಿಡಬೇಕಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಪ್ರಾಧಿಕಾರ ಇತ್ಯಾದಿಯ ಪ್ರಕ್ರಿಯೆ ಇರುತ್ತೆ. ಅದು ದೊಡ್ಡ ಪ್ರಕ್ರಿಯೆ, ಡಿನೋಟಿಫೈ ಮಾಡಲಿಕ್ಕೆ ಅವರು ಅದನ್ನು ಪರಿಗಣಿಸಬೇಕು. ಅದನ್ನು ಬಿಟ್ಟು ಅದನ್ನು ತೊಗೊಂಡು ಬಂದು ದೇವರಾಜು ಜಮೀನು ಭೂಮಾಲೀಕ ದಲಿತ ದೇವರಾಜು ತಲೆ ಕಟ್ಟೋದಿದೆಯಲ್ಲ, ಇದರಲ್ಲಿ ದುರುದ್ದೇಶ ಇದೆ. ಪ್ರಕ್ರಿಯೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇವರು ಕ್ರಮ ತಗೋಬೇಕು. ಅವ್ರ ಮೇಲೆ ಇವರು ತಪ್ಪಿದ್ರೆ ಅವ್ರ ಮೇಲೆ ತಪ್ಪು ಹೊರಿಸ್ಬೇಕು. ಅದು ಬಿಟ್ಟು ದೇವರಾಜು ಹೇಳ್ದ ಹೀಗೆ ಹೇಳ್ದ ಅಂತೇಳಿ ಅದನ್ನು ಪಿಕ್ ಆ್ಯಂಡ್ ಚೂಸ್ ಮಾಡಿ ಆರ್ಗ್ಯೂ ಮಾಡೋದು, ಇದೇ ಇ ಡಿ ಎ ಮೆಥಡ್. ಇ ಡಿ ಎ ಮೆಥಡ್ ಏನಿದೆ,
ದಿಸ್ ಈಸ್ ದ ಮೆಥಡ್. ಆದ್ರೆ ಇಡಿ ಇಲ್ಲಿ ಮತ್ತೊಂದು ವಿಷಯವನ್ನ ಹೈಲೈಟ್ ಮಾಡಿದೆ. ಈ ಡಿನೋಟಿಫಿಕೇಶನ್ ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದ MLA ಆಗಿದ್ರು, ಮೂಡಾ ಕಮಿಟಿ ಮೆಂಬರ್ ಆಗಿದ್ರು ಅಂಡ್ ಆಲ್ಸೋ DCM ಆಗಿದ್ರು ಅಂತ. ಸೊ ಇಲ್ಲಿ ಇನ್ಫ್ಲೂಯೆನ್ಸ್ ನಡೆದಿರುವಂತ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೌದು, ಆಬ್ವಿಯಸ್ಲಿ ಜನರಿಗೂ ಸಹ ಅದೇ ಡೌಟ್ ಬರುತ್ತೆ. MLA ಆಗಿದ್ದಾರೆ, DCM ಆಗಿದ್ದಾರೆ, ಅದರಲ್ಲೂ ಮೂಡಾ ಕಮಿಟಿ ಮೆಂಬರೇ ಆಗಿದ್ದಾರೆ ಅಂತಂದ್ಮೇಲೆ ಆಬ್ವಿಯಸ್ಲಿ ಇನ್ಫ್ಲೂಯೆನ್ಸ್ ನಡೆದಿರ್ಬೋದಲ್ವಾ? ನೀವ್ ಹೇಗೆ ಹೇಳ್ತೀರಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ? ಸರಿ, ದೇವರಾಜ್ ಯಾರು? ಈ ದೇವರಾಜ್ಗೂ ಸಿದ್ದರಾಮಯ್ಯನಿಗೂ 1996, 97, 98 ಇದೆಲ್ಲ ನಡೆದಾಗ ಏನು ಸಂಬಂಧ? ಸಂಬಂಧ ಏನು? ಈ ಜಮೀನನ್ನು ಅವ್ರು ಮಾರಾಟ ಮಾಡಿದ್ದು 2004ರಲ್ಲಿ. ಡಿನೋಟಿಫಿಕೇಷನ್ ಅಪ್ಲಿಕೇಶನ್ ಕೊಟ್ಟು ಡಿನೋಟಿಫಿಕೇಷನ್ ಆದ 6 ವರ್ಷಗಳ ನಂತರದಲ್ಲಿ ಫೈನಲಿ 96ಅಲ್ಲಿ ಆತ ಡಿನೋಟಿಫೈ ಮಾಡಿಕೊಡಿ ಅಂತ ಅಪ್ಲಿಕೇಶನ್ ಕೊಡ್ತಾನೆ ಸರ್ಕಾರಕ್ಕೆ. ಅಂದರೆ ಬಚ್ಚೇಗೌಡರ ಅವತ್ತಿನ ನಗರಾಭಿವೃದ್ಧಿ ಸಚಿವರು ಅವ್ರಿಗೆ ದೇವರಾಜು ಅಪ್ಲಿಕೇಶನ್ ಕೊಡ್ತಾರೆ. 97ರಲ್ಲಿ ಉದ್ದಕ್ಕೂ ಅದೇನೋ ಪ್ರಾಸೆಸ್ ನಡೆದಿದೆ. 98ರಲ್ಲಿ ಫೈನಲಿ ಇದಾಗಿದೆ, ಡಿನೋಟಿಫಿಕೇಷನ್ ಆಗಿದೆ. 98 ಆದಮೇಲೆ ಆ ಜಮೀನು ಮಾರಾಟ ಆಗಿ ಸಿದ್ದರಾಮಯ್ಯವರ ಬಾಮೈದನ ಹೆಸರಿಗೆ ಬಂದಿದ್ದು 2004ರಲ್ಲಿ. 2004ರಲ್ಲಿ ಕೊಂಡುಕೊಳ್ಳೋ ಜಮೀನಿಗೆ 6 ವರ್ಷ ಮುಂಚೆನೇ ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಅಂತ ಹೇಳೋದಿದೆಯಲ್ಲ, ದಿಸ್ ಲಾಜಿಕ್ ಬುಲ್ಶಿಟ್. ಈ ಲಾಜಿಕ್ಗೆ ಇದನ್ನು ಒಪ್ಪತಕ್ಕದ್ದಲ್ಲ. 2004ರಲ್ಲಿ ಕೊಂಡ್ಕೊಂಡ ಜಮೀನಿಗೆ 1996, 97, 98ನೇ ಇಸ್ವಿಲಿ ಇನ್ಫ್ಲೂಯೆನ್ಸ್ ಮಾಡಿ ಇಟ್ಟಿದ್ರು ಅಂತ ವಾದ ಮಾಡೋದಿದೆಯಲ್ಲ, ಇದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಮೀಡಿಯಾದ ಪಂಡಿತರಿಗೆ ಅವರ ಮೂರ್ಖ ಶಿಖಾಮಣಿಗಳಿರಬೇಕು ಅಥವಾ ಅವರಿಗೆ ದುರುದ್ದೇಶ ಇರಬೇಕು. ವಾಸ್ತವಾಂಶಗಳನ್ನ ಮರೆಮಾಚಿ ಯಾರಾದರೂ ಒಬ್ಬ ರಾಜಕಾರಣಿ ಯಾರೇ ಇರಲಿ ಒಂದು ಜಮೀನನ್ನ ನೋಡ್ಕೋಬೇಕು ಅಂತೇಳಿ 6-7 ವರ್ಷ ಮುಂಚೆ ಅದನ್ನು ಏನೇನೋ ಇನ್ಫ್ಲೂಯೆನ್ಸ್ ಮಾಡಿಸಿ 6-7 ವರ್ಷ ಆದಮೇಲೆ ಬಾಮೈದನ ಹೆಸರು ತಗೊಂಡು ಈ ಕತೆ ಕೇಳಿ. 96ರಲ್ಲಿ ಡಿನೋಟಿಫಿಕೇಷನ್ ಅಪ್ಲಿಕೇಶನ್ ಕೊಡ್ತಾನೆ, 98ರಲ್ಲಿ ಡಿನೋಟಿಫೈ ಆಗುತ್ತೆ, 2004ರಲ್ಲಿ ಬಾಮೈದ ತಗೋತಾರೆ, ಮತ್ತು 6 ವರ್ಷ ಆದಮೇಲೆ 2010ರಲ್ಲಿ ಅವರು ಗಿಫ್ಟ್ ಡೀಡ್ ಕೊಡ್ತಾರೆ. ಅದಾದಮೇಲೆ 2014ರಲ್ಲಿ ನಮಗೆ ಪರಿಹಾರ ಕೊಡಿ ಸ್ವಾಮಿ ಅಂತ 4 ವರ್ಷ ಆದಮೇಲೆ ಕೊಡ್ತಾರೆ. ಅದಾದಮೇಲೆ 7-8 ವರ್ಷ ಏನೂ ನಡೆಯೋದಿಲ್ಲ. 2021-22ಕ್ಕೆ BJP ಸರ್ಕಾರ ಅಂತ ಪರಿಹಾರ ಕೊಡುತ್ತೆ. ಸೊ ಇವರು 25 ವರ್ಷಗಳ ಉದ್ದಕ್ಕೂ ರೈಟ್ ಫ್ರಮ್ 96, 97ಇಂದ ಶುರು ಮಾಡಿ ಇಲ್ಲಿವರೆಗೂ 25 ವರ್ಷಗಳ ಅವಧಿಯ ಉದ್ದಕ್ಕೂ ಈ ಹಗರಣ ಇದೆ, 3 ಎಕರೆ 16 ಗುಂಟೆದು ಅನ್ನೋದು ಕತೆ. ಈ ಜಗತ್ತಲ್ಲಿ ಈ ಎಲ್ಲ ಮಾಧ್ಯಮದ ಪಂಡಿತರಿಗೆ, ಈ ವಿರೋಧ ಪಕ್ಷದ ನಾಯಕರುಗಳಿಗೆ, ಯಾರೆಲ್ಲ ಇವತ್ತು ಹಲ್ಲಬಲ್ಲ ಎಬ್ಬಿಸ್ತಾ ಇದ್ದಾರೆ ಇವರಿಗೆಲ್ಲ ನಾನು ಒಂದು ಸರಳವಾದ ಪ್ರಶ್ನೆ ಕೇಳ್ತೀನಿ, ಒಂದು ಸವಾಲು ಅಂತಲೇ ತಗೊಳ್ಳಿ. ಈ ಜಗತ್ತಲ್ಲಿ ಅಥವಾ ಭಾರತ ದೇಶದಲ್ಲಿ, ಕರ್ನಾಟಕನೂ ಬಿಟ್ಬಿಡಿ, 3 ಎಕರೆ 16 ಗುಂಟೆ ಹಿಂದೆ 25 ವರ್ಷಗಳ ಉದ್ದಕ್ಕೂ ಹರಡಿಕೊಂಡು ರಾಜಕೀಯ ಮಾಡಿರ್ತಕ್ಕಂಥ ಒಂದು ಹಗರಣ ಎಲ್ಲಾದರೂ ಇದೆಯಾ? ಯಾವುದಾದ್ರೂ ರಾಜಕಾರಣಿ, ಸಿದ್ದರಾಮಯ್ಯನ ಬಿಟ್ಬಿಡಿ, ಯಾರಾದರೂ ಒಬ್ಬರು ರಾಜಕಾರಣಿ 25 ವರ್ಷಗಳ ಕಾಲ ಒಂದು ಹಗರಣ ಮಾಡ್ತಾರೆ. ಒಂದು 3 ಎಕರೆ ಜಮೀನನ್ನು ಇಟ್ಕೊಂಡು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ, 2 ಸಾರಿ DCM ಆಗಿದ್ದಂಥ ವ್ಯಕ್ತಿ, ಹಲವಾರು ಸಾರಿ ಮಂತ್ರಿ ಆಗಿದ್ದಂಥ ವ್ಯಕ್ತಿ, 40 ವರ್ಷಗಳಿಂದನೇ ಅವರು ಮಂತ್ರಿ ಆಗಿದ್ದಂಥ ವ್ಯಕ್ತಿ ರಾಜಕಾರಣಿ ಒಂದು ಭೂಮಿಯನ್ನು ಲಪಟಾಯಿಸಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂತಂದರೆ 25 ಇಯರ್ಸ್. ಹೇಳೋರು ಮೂರ್ಖರು ಅಂತಂದರೆ ಕೇಳೋರು ಮೂರ್ಖರ. ಅಲ್ಲೊಂದು ಪೀಸು ಇಲ್ಲೊಂದು ಪೀಸು ದಾಖಲೆಗಳನ್ನ ಕಿತ್ಬಿಟ್ಟು ಅಪಪ್ರಚಾರ ಮಾಡಿದ್ರೆ ಜನ ನಂಬ್ತಾರೆ. ದಾಖಲೆಗಳು ಬೇರೆ ಹೇಳ್ತವೆ, ಆ ದಾಖಲೆಗಳನ್ನ ಮುಚ್ಚಿಡಲಾಗಿದೆ. ಆದರೆ ಮತ್ತೊಂದು ಇಲ್ಲಿ ಇಡಿ ಮೆನ್ಷನ್ ಮಾಡಿರುವಂಥ ಇನ್ನೊಂದು ಪಾಯಿಂಟನ್ನು ನಾವು ನೋಡೋದಾದರೆ, ಈ ಫೈನಲ್ ನೋಟಿಫಿಕೇಶನ್ನಲ್ಲಿ ದೇವರಾಜ್ ಅವ್ರ ಹೆಸರೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಸಹಜ ಪ್ರಕ್ರಿಯೆ ಅಲ್ಲ, ಹೇಗೆ ಸಹಜ ಪ್ರಕ್ರಿಯೆ? ಸಹಜ ಪ್ರಕ್ರಿಯೆ ಹೇಳ್ತೀನಿ ಕೇಳಿ. ನಮ್ಮ ರೆವಿನ್ಯೂ ರೆಕಾರ್ಡ್ ಇವತ್ತೇನಿದ್ದಾವೆ, ರೆವಿನ್ಯೂ ರೆಕಾರ್ಡ್ಗಳು ಕನಿಷ್ಠ 30-40% ಅಷ್ಟು ದಾಖಲೆಗಳು ಸತ್ತು ಹೋಗಿರ್ತಕ್ಕಂಥ ಅವರ ಪೂರ್ವಜರ ಹೆಸರಲ್ಲಿದೆ. ನನ್ನದೇ ಜಮೀನು, ನಮ್ಮ ತಂದೆ ತೀರ್ಕೊಂಡು 26 ವರ್ಷ ಆಯಿತು, ನಮ್ಮ ತಂದೆ ಹೆಸರಲ್ಲಿದೆ ಸ್ಟಿಲ್. ಅದಕ್ಕೆ ರೀಸನ್ಸ್ ಬೇರೆ ಬೇರೆ. ನೀವು ಯಾವುದೇ ಊರಲ್ಲಿ ಎಲ್ಲೇ ಹೋಗಿ ನೋಡಿದ್ರು ಕೂಡ ಅದು ಅವರ ತಂದೆಯ ಹೆಸರುಗಳಲ್ಲಿ ಅಥವಾ ತಾತನ ಹೆಸರಲ್ಲಿ ಜಮೀನು ಉಳ್ಕೊಂಡಿದೆ ಅಂತ ಹೇಳೋ ಕಥೆಗಳನ್ನು ನಾವು ರೆಗ್ಯುಲರಾಗಿ ಕೇಳ್ತಾ ಇದ್ದೀವಿ. ಪ್ರತಿ ಊರಲ್ಲಿದೆ, ಪ್ರತಿ ಮನೆಯಲ್ಲಿ ಆಲ್ಮೋಸ್ಟ್ ಈ ಥರ ಸಮಸ್ಯೆಗಳಿದ್ದಾವೆ. ಪಂಡಿತರು, ಶಾನ್ಭೋಗರು, ಬುದ್ಧಿವಂತರು ಅವರೆಲ್ಲ ದಾಖಲೆಗಳ ಅಪ್ಡೇಟ್ ಇಟ್ಕೊಂಡಿರ್ತಾರೆ. ಬೇರೆ ಜನರಿಗೆ, ದಲಿತರು, ಹಿಂದುಳಿದವರು, ಬೇರೆಯವರಿಗೆ ಈ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಇನ್ನೂ ಗೊತ್ತಾಗಿಲ್ಲ, ಅದನ್ನು ಸರಿಯಾದ ರೀತಿ ಮಾಡ್ತಾ ಇಲ್ಲ. ಈಗ ಸರ್ಕಾರಗಳು ಏನೋ ಪ್ರಯತ್ನ ಮಾಡ್ತಾ ಇದ್ದಾವೆ, ಅದು ಬೇರೆ ವಿಷಯ. ಸೊ ಹಾಗಾಗಿ ದೇವರಾಜು ಜಮೀನು ಅವರ ತಂದೆ ಹೆಸರಲ್ಲಿ, ನಿಂಗ ಅಲಿಯಾಸ್ ಜವರಾ ಅನ್ನೋರ ಹೆಸರಲ್ಲಿತ್ತು. ಆ ಜಮೀನನ್ನು ಅವ್ರ ಹೆಸರಲ್ಲಿ ನೋಟಿಫಿಕೇಷನ್ ಹೊರಡಿಸಲಾಗಿತ್ತು, ಅವ್ರ ಹೆಸರಲ್ಲಿ ಡಿನೋಟಿಫೈ ಮಾಡಿತು. ಅದೊಂದು ದೊಡ್ಡ ಅಪರಾಧ ಅಂತ ಇವರು ಬಿಂಬಿಸ್ತಾರೆ ಅಂತಂದರೆ ಜನರನ್ನು ಯಾಮಾರಿಸ್ಲಿಕ್ಕೋಸ್ಕರ ಮಾತ್ರ ಇಂಥ ಪಾಯಿಂಟ್ಸ್ ತರ್ತಾರೆ. ಈಗ ಹಾಗಿದ್ರೆ ಆಲ್ರೆಡಿ ಲೇಔಟ್ ಆಗಿ ಫಾರ್ಮೇಷನ್ ಆಗಿರುವಂಥ ಒಂದು ಜಾಗವನ್ನ ದೇವರಾಜು ಅವರು ಮಲ್ಲಿಕಾರ್ಜುನ್ ಅವರಿಗೆ ಸೇಲ್ ಮಾಡಿದ್ದಾರೆ. ಇದು ಅಕ್ರಮ ಅಲ್ವಾ? ಹಾಗಾದರೆ ಇದನ್ನೇ ಇಡಿ ಹೇಳಿರೋದು. ಸರಿ, ಲೇಔಟ್ ಫಾರ್ಮೇಷನ್ನು ಅಂತಂದರೆ
ಏನು ನಿಮ್ಮ ಪ್ರಕಾರ ಅಥವಾ ಇಡೀ ಪ್ರಕಾರ ಏನು ಲೇಔಟ್ ಫಾರ್ಮೇಷನ್? ಲೇಔಟ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಭೂಮಿ ಮೂಡೋದ ಹತ್ರ ಯಾವುದೂ ಇರೋದಿಲ್ಲ. ಇಂಥ ಬಡಾವಣೆಗಳು ಮಾಡಲಿಕ್ಕೆ ಬೇಕಾದಂಥ ಭೂಮಿ ಸರ್ಕಾರದ ಕೈಯಲ್ಲಿಲ್ಲ, ರೈತರಿಂದ ವಶಪಡಿಸ್ಕೋಬೇಕು. ರೈತರಿಂದ ಸ್ವಾಧೀನ ಮಾಡಿ ವಶಪಡಿಸಿಕೊಂಡ ನಂತರ ಮಾತ್ರ ತಾನೇ ಅವ್ರಿಗೆ ಭೂಮಿ ಬರುತ್ತೆ. ಮೂಡಾಗೆ ಭೂಮಿ, ಈ ಭೂಮಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ದೇವರಾಜ ಮಾಲೀಕತ್ವದ ಭೂಮಿ ಅಥವಾ ಅವರ ಕುಟುಂಬದ ಭೂಮಿ ಮೂಡಾಗೆ ವರ್ಗಾವಣೆ ಆಗಲಿಲ್ಲ, ಅವರ ಮಾಲೀಕತ್ವವೇ ಬಂದಿಲ್ಲ. ಮಾಲೀಕತ್ವವೇ ಬರದೆ ಅವರು ಲೇಔಟ್ ಫಾರ್ಮೇಷನ್ ಮಾಡಿದ್ರು ಅಂತ ಕ್ಲೈಮ್ ಮಾಡಿದ್ರೆ ಇಟ್ ಈಸ್ ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಆಫ್ ಎ ಇನ್ನೋಸೆಂಟ್ ಓನರ್, ಹೌದಲ್ವಾ? ಉದಾಹರಣೆಗೆ ಭೂಸ್ವಾಧೀನ ಆದಮೇಲೆ, ಲ್ಯಾಂಡ್ ಅಕ್ವಿಷನ್ ಆದಮೇಲೆ ಯಾವುದೇ ಬಡಾವಣೆಗೆ ಅದನ್ನು ಗೆಜೆಟ್ಟಲ್ಲಿ ಹೊರಡಿಸ್ತಾರೆ, ಪ್ರಕಟಿಸ್ತಾರೆ. ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯಪತ್ರ ಅಂತ ಇಂಥವು ಏನೇನು ಹೇಳಿದ್ರು ಕರ್ನಾಟಕ ರಾಜ್ಯಪತ್ರದಲ್ಲಿ ಅವನ್ನೆಲ್ಲ ಲಿಸ್ಟ್ ಹೊರಡಿಸಿ ಇಂತಿಂಥ ಭೂಮಿನ ಸರ್ಕಾರದ ವಶಕ್ಕೆ ತೊಗೊಂಡಿದ್ದೀವಿ ಅಂತ ಫೈನಲಿ ಹೊರಡಿಸ್ತಾರೆ. ಅದಕ್ಕೊಂದು 16/1 16/2 ಪ್ರಕ್ರಿಯೆ ಅಂತ ಇದ್ದಾವೆ. ಅದು ಆದ ಮೇಲೇ ಯಾವುದೇ ಭೂಮಿ ಸರ್ಕಾರದ ವಶಕ್ಕೆ ಬರುತ್ತೆ. ಅಲ್ಲಿವರೆಗೂ ಅದು ಪ್ರಾಸೆಸ್ ಅಷ್ಟೇ, ಪ್ರಕ್ರಿಯೆ ಅಷ್ಟೇ. ಇದು ಎಲ್ಲ ಈ ಲ್ಯಾಂಡ್ ಅಕ್ವಿಷನ್ ಬಗ್ಗೆ, ಲೀಗಲ್ ವ್ಯವಹಾರಗಳ ಬಗ್ಗೆ, ಕಂದಾಯ ವ್ಯವಹಾರಗಳ ಬಗ್ಗೆ, ಭೂಮಿ ವ್ಯವಹಾರಗಳ ಬಗ್ಗೆ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಗೊತ್ತು. ಕೆಲವು ನಮ್ಮ ಮೂರ್ಖ ಪಂಡಿತರು ಇದು ಚಾನಲ್ಗಳಲ್ಲಿ ಕೂತ್ಕೊಂಡು ಓತಪ್ರೋತವಾಗಿ ಭಾಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಅವರು ಮುಚ್ಚಿಟ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅಂಥದ್ದು ಯಾವ ಪ್ರಕ್ರಿಯೆಯೂ ನಡೆದಿಲ್ಲ ಇದರಲ್ಲಿ. ಅದರಲ್ಲಿ ಇಡಿ ನೆಕ್ಸ್ಟ್ ಪಾಯಿಂಟಲ್ಲಿ ಮತ್ತೊಂದು ಏನು ಹೇಳುತ್ತೆ ಅಂತಂದರೆ, ಮೂಡ ಅಕ್ವೈರ್ ಮಾಡಿದಾಗ ದೇವರಾಜು ಅವರಾಗಲಿ ಅಥವಾ ಮಲ್ಲಿಕಾರ್ಜುನರಾಗಲಿ ಯಾವುದೇ ರೀತಿ ಕಂಪ್ಲೇಂಟ್ ಮಾಡಲಿಲ್ಲ ಅಥವಾ ಬಂದು ಹೇಳಲಿಲ್ಲ ಅಥವಾ ನಮ್ಮದು ಈ ರೀತಿ ಆಗಿದೆ ಅನ್ನೋ ಬಗ್ಗೆ ಏನು ದೂರನ್ನು ಸಲ್ಲಿಸಲಿಲ್ಲ ಅಂತ ಹೇಳುತ್ತೆ. ಈಗ ಆ ಪಾಯಿಂಟ್ಗೆ ಬರ್ತೀನಿ ನೋಡಿ. ಈಗ ಕರ್ನಾಟಕ ರಾಜ್ಯಪತ್ರ ಗೆಜೆಟ್ ನೋಟಿಫಿಕೇಷನಲ್ಲಿ ಏನು ಹೇಳಿದೆ, ಈ ದೇವನೂರು ಬಡಾವಣೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಭೂಮಿಯನ್ನು ಅಕ್ವೈರ್ ಮಾಡಿದರೆ ಅದು ನನ್ನ ಹತ್ರ ಲಿಸ್ಟ್ ಇದೆ. ಇದು ಅವತ್ತಿನ ಗೆಜೆಟ್ ನೋಟಿಫಿಕೇಷನ್. ಈ 4 ಪುಟಗಳಲ್ಲಿ ಈ ಪಟ್ಟಿಯಲ್ಲಿ ನಿಮಗೆ ಕಾಣುವಂಥದ್ದು ಉದ್ದಕ್ಕೂ ಯಾವ್ಯಾವ ಜಮೀನು, ಎಷ್ಟೆಷ್ಟು ಕುಂಟೆ, ಎಷ್ಟೆಷ್ಟು ಎಕರೆ, ಯಾವ್ಯಾವ ಊರಿನಲ್ಲಿ ಈ ಜಮೀನನ್ನು ನಾವು ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳಿ ಒಟ್ಟು 4 ಪುಟಗಳ ಪಟ್ಟಿ ಗೆಜೆಟ್ಟಲ್ಲಿ ಪ್ರಕಟ ಆಗಿದೆ. ಇದರಲ್ಲಿ ಸರ್ಕಾರದ ವಶಕ್ಕೆ, ಮೂಡ ವಶಕ್ಕೆ ಇದು ಬಂದಿದೆ ಅಂತಂದರೆ ಈ ಜಮೀನು ಇರಬೇಕಲ್ವಾ? ಹೌದು. 464 ಕೆಸರೆದು 3 ಎಕರೆ 16 ಕುಂಟೆ ಇರಬೇಕಲ್ವಾ? ಇದರಲ್ಲಿ ಯಾಕೆ ಈ ದಾಖಲೆ ಇಲ್ಲ? ಬಿಕಾಸ್ ಅದು ಡಿನೋಟಿಫೈ ಆಗಿದೆ. ಅದು ಫೈನಲ್ ನೋಟಿಫಿಕೇಷನ್ನಲ್ಲಿ, ಫೈನಲ್ ಅಕ್ವಿಷನ್ ಲಿಸ್ಟಲ್ಲಿ ಇದು ಬಂದೇ ಇಲ್ಲ. ಡಿನೋಟಿಫೈ ಆದಮೇಲೆ ಆ ಡಿನೋಟಿಫೈ ಆದಂಥ ಭೂಮಿಯನ್ನು ಭೂ ಮಾಲೀಕರಿಗೆ ವಾಪಸ್ ಕೊಟ್ಟಿದ್ದಾರೆ, ಬಿಟ್ಕೊಟ್ಟ ಮೇಲೆ ಅವರು ಮಾಲೀಕರಾಗಿರ್ತಾರೆ. ಅವ್ರು ಮಾಲೀಕರಾದ್ಮೇಲೆ ಮತ್ತೆ ಅಬ್ಜೆಕ್ಷನ್ ಬರೀಬೇಕು, ನಾವು ಇವರಿಂದ ಸುತ್ತಬೇಕು ಅನ್ನೋದೇನು ಪ್ರಶ್ನೆ ಇಲ್ವಲ್ಲ. ಇವರೇ ಓನರ್ ಆಗಿದ್ದಾರೆ. ಓನರ್ ಆಗಿರೋದ್ರಿಂದ ನನ್ನ ಓನರ್ಶಿಪ್ಪಲ್ಲಿದೆ, ಸೊ ಹಾಗಾಗಿ ನನಗೆ ಬಿಟ್ಕೊಡಿ ಅಂತ ಮತ್ತೆ ಕೇಳಬೇಕಾದ ಪ್ರಶ್ನೆ ಬರೋದಿಲ್ಲ ಲೀಗಲಿ. ಒಂದು ವೇಳೆ ಇವ್ರು ಹೇಳೋ ಪ್ರಕಾರ, ಇವ್ರ ಆರ್ಗ್ಯುಮೆಂಟ್ ಪ್ರಕಾರ ಅಲ್ಲಿ ಲೇಔಟ್ ಫಾರ್ಮೇಷನ್ ಆಗಿಬಿಟ್ಟಿತ್ತು, ಮಾರಾಟ ಮಾಡೋಕ್ಕೆ ಮುಂಚೆ ಲೇಔಟ್ ಫಾರ್ಮೇಷನ್ ಆಗಿತ್ತು ಅನ್ನೋದು ಇವ್ರ ವಾದ. ಹಾಗಾಗಿದ್ದರೆ ತಪ್ಪು ಯಾರದು? ಓಕೆ, ಅದನ್ನು ವಾದಕ್ಕೆ ಹಾಗೆ ಇಟ್ಕೊಳ್ಳೋಣ, ವಾಸ್ತವ ಇರ್ಬೋದು, ವಿ ಡೋಂಟ್ ನೋ. ಒಂದು ವೇಳೆ ಅದು 2001, 2, 3ರಲ್ಲಿ ಇವ್ರು ಹೇಳೋ ಪ್ರಕಾರ ಅದು ಲೇಔಟ್ ಆಗಿಬಿಟ್ಟಿದೆ ಅಂತಂದರೆ, ಫಾರ್ಮೇಷನ್ ಆಗಿಬಿಟ್ಟಿತ್ತು ಅಂತಂದರೆ ತಪ್ಪು ಯಾರದು? ತಪ್ಪು? ತಪ್ಪು ಮೂಡ ಅನ್ನೋ ಸಂಸ್ಥೆದು, ಸರ್ಕಾರದ್ದು, ಅದರ ಅಧಿಕಾರಿಗಳದು. ಅದು ಅಕ್ವಿಷನ್ ಅಲ್ಲ, ಕಾನೂನು ಬಾಹಿರವಾಗಿ ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ. ಗೂಂಡಾಗಳು, ರೌಡಿಗಳು, ರಿಯಲ್ ಎಸ್ಟೇಟ್ ಮಾಫಿಯಾದವರು ಸುತ್ಕೋತಾರಲ್ಲ ಬೇರೆಯವರ ಆಸ್ತಿಗೆ, ಆ ರೀತಿಯಲ್ಲಿ ಇವರು ಸರ್ಕಾರದ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನಿರ್ಲಕ್ಷ್ಯದಿಂದ ಮಾಡಿದ್ರ, ದುರುದ್ದೇಶದಿಂದ ಮಾಡಿದ್ರ, ಯಾಕೆ ಮಾಡಿದ್ರು ವಿ ಡೋಂಟ್ ನೋ. ಅದು ತನಿಖೆ ಆಗಬೇಕಾಗಿರೋದು. ಒಂದು ಡಿನೋಟಿಫೈ ಆಗಿ ಒಬ್ಬ ದಲಿತನ ಭೂಮಿಯನ್ನು ವಾಪಸ್ ಬಿಟ್ಟುಕೊಟ್ಟ ಮೇಲೆ ಇವ್ರು ಹೇಗೆ ಲೇಔಟ್ ಫಾರ್ಮೇಷನ್ ಮಾಡ್ತಾರೆ? ಈ ಕ್ವಶ್ಚನನ್ನು, ಅಂದರೆ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ದುರ್ವರ್ತನೆ, ಅಧಿಕಾರಿಗಳ ದುರ್ವರ್ತನೆ, ದುರಾಡಳಿತ, ದೌರ್ಜನ್ಯ ಏನಿದೆ, ಇದ್ರ ಬಗ್ಗೆ ಪ್ರಶ್ನೆ ನಡೀಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದನ್ನು ಚರ್ಚೆ ಮಾಡೋದು ಬಿಟ್ಟು ಇವನು ಅಲ್ಲಿ ಲೇಔಟ್ ಫಾರ್ಮೇಷನ್ ಆಗಿಬಿಟ್ಟಿತ್ತು, ಅವನು ಅಬ್ಜೆಕ್ಷನ್ ಬರೆದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲಪ್ಪ, ಕೊಡಬೇಕು ಅಂತ ಏನು ಕಾನೂನಿದೆ? ನನ್ನ ಭೂಮಿ ನೀವು ಎಂಕ್ರೋಚ್ ಮಾಡಿದ್ದೀರಿ, ನನ್ನ ಮನೇಲಿ ಮಲ್ಕೊಂಡಿದ್ದೀನಿ, ನನಗೆ ನಷ್ಟ ಆಗಿರ್ಬೋದು ಅದರಿಂದ. ಎಂಕ್ರೋಚರ್ಸ್, ಅಫಿಷಿಯಲ್ ಎನ್ಕ್ರೋಚರ್ಸ್ ಯಾರಿದ್ದಾರೆ? ಭೂಮಿಯನ್ನು ಅತಿಕ್ರಮಣ ಮಾಡಿದವರು, ನನ್ನ ಕಾನೂನುಬದ್ಧ ಹಕ್ಕನ್ನು ನಿರ್ಲಕ್ಷ್ಯ ಮಾಡಿ ಅತಿಕ್ರಮಣ ಮಾಡಿದಂಥ ಮೂಡಾದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತಿರೋದು ಅವರು. ಅದನ್ನು ಬಿಟ್ಟು ಇಡಿ ಪಿಡಿ ಇವೆಲ್ಲ ಸೇರಿಕೊಂಡು, ಹೌದಾ, ಈ ದೂರುದಾರರು, ಅದರಿಂದ ಇರತಕ್ಕಂಥ ರಾಜಕೀಯ ಪಕ್ಷಗಳು, ಇವರುಗಳೆಲ್ಲ ಸೇರಿಕೊಂಡು ಏನು ಕಾಗೆನ ಬಿಳಿ ಮಾಡಿ ಕೊಕ್ಕರೆನ ಕಪ್ಪು ಮಾಡಲಿಕ್ಕೆ ಹೊರಟಿದ್ದಾರೆ. ದಿಸ್ ಈಸ್ ದ ಫ್ಯಾಕ್ಟ್.
ಈಗ ದೇವರಾಜು ಅವರು ಮಲ್ಲಿಕಾರ್ಜುನ್ ಅವರಿಗೆ ಭೂಮಿಯನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್ ಅವರು ಅಗ್ರಿಕಲ್ಚರಲ್ ಲ್ಯಾಂಡು, ನನಗೆ ಇದನ್ನ ರೆಸಿಡೆನ್ಷಿಯಲ್ ಲ್ಯಾಂಡ್ ಆಗಿ ಮಾರ್ಪಾಡು ಮಾಡಿಕೊಡಿ ಅಂತ ಡಿ ಸಿ ಅವರಿಗೆ ಲೆಟರ್ ಕೊಡ್ತಾರೆ. ಡಿ ಸಿ ಅವರು ಸಹ ಅದನ್ನ ಮಾಡಿಕೊಡ್ತಾರೆ. ಇದು ಇಲ್ಲಿಗಲ್ ಅಲ್ವಾ? ಹಾಗಾದ್ರೆ ಅದು ಹೆಂಗೆ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ನೋಡಿ, ಇಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಈ ಭೂಮಿ ಒಂದು ಸಾರಿ ಡಿನೋಟಿಫೈ ಆದಮೇಲೆ ಡಿನೋಟಿಫೈ ಆಗಿ ನೋಟಿಫಿಕೇಷನ್ ಆಗಿಂದ ಡಿನೋಟಿಫೈ ಮಾಡಿಕೊಟ್ಟಿದ್ದಾರೆ. ಫೈನಲ್ ಸರ್ಕಾರದ ವಶಕ್ಕೆ ಬರಲಿಲ್ಲ. ಭೂಮಿಯ ಮಾಲೀಕತ್ವ ಯಾರ್ದು ಅನ್ನೋದು ಬಹಳ 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 ಮುಖ್ಯವಾದ ಪ್ರಶ್ನೆ. ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಈ ಬಿಲ್ಡಿಂಗಲ್ಲಿ, ಈ ಬಿಲ್ಡಿಂಗ್ನ ಮಾಲೀಕರು ಯಾರು? ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ನಮ್ಮದೇನಾ? ನಾವಿಲ್ಲಿ ಕಚೇರಿ ನಡೆಸ್ತಾ ಇದ್ವಿ, ಈ ಬಿಲ್ಡಿಂಗ್ ನಮ್ಮದು. ನಾವು 3 ವರ್ಷ 4 ವರ್ಷದಿಂದ ನಾವು ಕಚೇರಿ ನಡೆಸ್ತಾ ಇದ್ದೀವಿ. ಆ ಮಾಲೀಕರು ಈ ಕಡೆಗೆ ಬಂದೇ ಇಲ್ಲ, ಅವ್ರು ಕೇಳೇ ಇಲ್ಲ ನಮ್ಮನ್ನು, ಅಥವಾ ದಿವಸ ನಾವೇ ಶೋ ಮಾಡ್ತಾ ಇದ್ದೀವಿ ಅಂತ ನಮ್ಮದೆಲ್ಲ ದಾಖಲೆಗಳು ತೋರಿಸ್ಬಿಟ್ಟು ಬಿಲ್ಡಿಂಗ್ ನಮ್ಮದು ಅಂತ ಹೇಳೋಕ್ಕಾಗತ್ತೇನ್ರಿ? ಇವರ ವಾದ ಈ ರೀತಿ ಇದೆ. ಇಡಿಯ ವಾದ, ಈ ದೂರುದಾರರ ವಾದ, ಅದರಿಂದ ಇರತಕ್ಕಂಥ ರಾಜಕೀಯ ಶಕ್ತಿಗಳ ಷಡ್ಯಂತ್ರ ಈ ರೀತಿ ಇದೆ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ಒಂದು ವೇಳೆ ಮಾಲೀಕರಿಗೆ ಗೊತ್ತಿಲ್ಲದೆ ನಾವು ಇಲ್ಲಿ ಕೂತ್ಬಿಟ್ಟು ನಾವು ಸ್ಟುಡಿಯೋ ಚರ್ಚೆ ನಡೆಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮದೇ ಅಂತ ಹೇಳೋಕ್ಕಾಗತ್ತಾ ಸ್ವಾಮಿ? ಕಾಮನ್ ಸೆನ್ಸ್ ಇಲ್ವಾ? ಭೂಮಿಯ ಮಾಲೀಕತ್ವ ಸರ್ಕಾರದ ಪ್ರಕಾರ, ದಾಖಲಾತಿಗಳ ಪ್ರಕಾರ, ಹಕ್ಕು ವರ್ಗಾವಣೆಯ ಪ್ರಕಾರ ಯಾರಿಗಿದೆಯಾ ಅವ್ರದ್ದು? ಅದು ದೇವರಾಜುದಾಗಿತ್ತು. ನಿಂಗಾಲಿಯ ಜವರಾನ್ ಅವ್ರ ತಂದೆ ಅವ್ರ ಕುಟುಂಬಕ್ಕೆ ಬಂತು. ಅದಾದಮೇಲೆ ಕುಟುಂಬದವರೆಲ್ಲ ಇವ್ರಿಗೆ ಬರೆದು ಕೊಟ್ಟರು. ಇವರು ದೇವರಾಜನವ್ರಿಗೆ ಬಂತು, ಅವ್ರದ್ದು ಜಮೀನು ಡಿನೋಟಿಫೈ ಆದಮೇಲೆ ಅವ್ರ ಹೆಸರಲ್ಲೇ ಉಳ್ಕೊಂಡಿರ್ತದ ಜಮೀನು. ಹಾಗಿರುವಾಗ ಇವರು ಅದು ಮಾರಾಟ ಮಾಡಿದ್ರು. ಮಾರಾಟ ಮಾಡಿದ್ಮೇಲೆ ಮಾರಾಟ ಕೊಂಡ್ಕೊಂಡಂಥ ವ್ಯಕ್ತಿ ಹೆಸರಿಗೆ ಬಂತು. ಅವರು ಲೀಗಲಿ ಅವ್ರ ಹೆಸರಿಗೆ ಬಂತ, ಹಕ್ಕಿತ್ತಾ ಇಲ್ವಾ ಮಾರಾಟ ಮಾಡಲಿಕ್ಕೆ? ಅವ್ರು ಕೊಂಡ್ಕೊಂಡವ್ರಿಗೆ ಹಕ್ಕು ವರ್ಗಾವಣೆ ಆಯಿತಾ ಇಲ್ವಾ? ಇದು ಪ್ರಶ್ನೆ. ಅದನ್ನೆಲ್ಲ ಬಿಟ್ಟು ಇವರು ನಾವು ಸ್ಯಾಟಲೈಟ್ ಇಮೇಜ್ ತೆಗೆದಿದ್ದೀವಿ, ಇಲ್ಲೆಲ್ಲ ರೋಡ್ ಆಗಿತ್ತು, ಇಲ್ಲೆಲ್ಲ ಏನೇನೋ ಸೈಟ್ಸ್ ಆಗಿತ್ತು, ಸೈಟ್ ಎಲ್ಲ ನಾವು ಅಲಾಟ್ ಮಾಡಿದ್ವಿ. ಹೆಂಗೆ ಅಲಾಟ್ ಮಾಡಿದ್ರಿ? ಯಾರಪ್ಪನ ಆಸ್ತಿ ಅಂತ ಅಲಾಟ್ ಮಾಡಿದ್ರಿ? ನಿಮಗೆ ದಲಿತ ದೇವರಾಜು ಭೂಮಿಯ ಮೇಲೆ ಮಾಲೀಕತ್ವ ಕಾನೂನು ಪ್ರಕಾರವಾಗಿ ನಿಮಗೆ ಬರದೆ, ಮೂಡಾದವ್ರಿಗೆ ಅಥವಾ ಸರ್ಕಾರಕ್ಕೆ ಬರದೆ ಹೆಂಗಕ್ಕೆ ನೀವು ಅಲಾಟ್ ಮಾಡ್ತೀರಿ? ಹೇಗೆ ಅಂದ್ರೆ ಇಲ್ಲಿ ಮೂಡಾದವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? 100ಕ್ಕೆ 100 ಭಾಗ ಮೂಡಾದ ಅಧಿಕಾರಿಗಳು ಮಾಡಿರತಕ್ಕಂಥ ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಇದು. ಚರ್ಚೆ ಅಲ್ಲಿ ನಡಿಬೇಕು. ಇಲ್ಲೀಗಲ್ ಎಂಕ್ರೋಚ್ಮೆಂಟ್, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಕಾನೂನು ಬಾಹಿರವಾದ ಅತಿಕ್ರಮಣ. ರಿಯಲ್ ಎಸ್ಟೇಟಲ್ಲಿ ಪ್ರೈವೇಟ್ ಪರ್ಸನ್ಸ್ ಇದನ್ನು ಮಾಡ್ತಾರೆ. ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಗೂಂಡಾಗಿರಿ ಇದೆ, ಅವ್ರು ಮಾಡ್ತಾರೆ. ಅವ್ರೇನಾದರೂ ಈ ಥರದ ಅಕ್ಕಪಕ್ಕದವ್ರದ್ದು ಯಾರ್ದೋ ಒಂದು ಭೂಮಿಯನ್ನು ಅಕ್ಯುಪೈ ಮಾಡಿ ದೌರ್ಜನ್ಯ ಮಾಡಿದೆಲ್ಲ ಮಾಡಿದ್ರೆ ಭಾಳ ಸ್ಟ್ರಿಕ್ಟ್ ಕಾನೂನುಗಳಿವೆ, ಅವ್ರನ್ನ ಒಳಗಡೆ ಹಾಕ್ತಾರೆ. ಓಕೆ, ಇವರು ಸರ್ಕಾರಿ ಅಧಿಕಾರಿಗಳು, ಇದು ಮೂಡಾ ಸಂಸ್ಥೆ, ಇದಕ್ಕೊಂದು ಅಫಿಷಿಯಾಲಿಟಿ ಇದೆ, ಇದರಿಂದ ರಾಜಕೀಯ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇವರು ಆರಾಮ್ಸೆ ತಪ್ಪಿಸ್ಕೊಂಡಿದ್ದಾರೆ. ತಪ್ಪನ್ನು ಈಗ ಏನು ಮಾಡ್ತಾರೆ, ತಾವು ಮಾಡಿರೋ ತಪ್ಪನ್ನೆಲ್ಲ ತೊಗೊಂಡು ಬಂದು ಈಗ ದೇವರಾಜುಗೆ, ಮಲ್ಲಿಕಾರ್ಜುನ ಸ್ವಾಮಿಗೆ, ಪಾರ್ವತಿಗೆ, ಅದಾದಮೇಲೆ ಸಿದ್ದರಾಮಯ್ಯನಿಗೆ ಇವರು ತಲೆ ಕಟ್ತಾ ಇದ್ದಾರೆ. ದಿಸ್ ಈಸ್ ದ ಸ್ಟೋರಿ. ಹಾಗಿದ್ರೆ ಮೈಸೂರು ಡಿ ಸಿ ಆಗಿದ್ದಂಥ ಜಿ ಕುಮಾರ್ ನಾಯ್ಕ್ ಅನ್ನೋರು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಇವರನ್ನ ಕರೆಸಿ ಇಡಿ ತನಿಖೆ ಮಾಡಿದಾಗ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕೂಡ ಇಡಿ ಹೇಳಿದೆ. ಯಾಕೆ ಸರ್, ಒಬ್ಬ ಅಧಿಕಾರಿಯಾಗಿ ಇನ್ನೊಬ್ಬ ಅಧಿಕಾರಿ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಥವಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ಬೋದಿತ್ತಲ್ವಾ? ಇಡಿ ಅವರೇ ಹೇಳ್ತಾರೆ ಇವರು ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಇರ್ಬೋದು, ನಮಗೆ ಗೊತ್ತಿಲ್ಲ. ಈಗ ನಮಗೆ ಡಿ ಸಿ, ಆಗಿನ ಡಿ ಸಿ ಅಂದರೆ 96-97 ಪೀರಿಯಡಲ್ಲಿದ್ದಂಥ ಮೈಸೂರು ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ಅನ್ನೋರು ಇಡಿ ಅಧಿಕಾರಿಗಳ ಮುಂದೆ ಏನು ಹೇಳಿದ್ರು, ಇವ್ರು ಏನು ಕೇಳಿದ್ರು, ಅವ್ರು ಏನು ಹೇಳಿದ್ರು ನಮಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕಾಗಲ್ಲ. ನಾವೇನು ಹೇಳ್ಬೋದಪ್ಪ ಅಂತಂದರೆ, ಕುಮಾರ್ ನಾಯಕ್ ಅವತ್ತಿನ ಡಿ ಸಿ ಆ್ಯಸ್ ಪರ್ ರೆಕಾರ್ಡ್ಸ್ ಏನಿದೆ ಬಹುಶಃ ಅದರ ಮೇಲೆ ಹೋಗಿದ್ದಾರೆ. ಓಕೆ, ಆ್ಯಸ್ ಪರ್ ರೆಕಾರ್ಡ್ಸ್ ಏನು ಹೇಳುತ್ತೆ ಅದರ ಪ್ರಕಾರ ಇವ್ರಿಗೆ ಓನರ್ಶಿಪ್ ಇದೆ, ಏನು ಇಶ್ಯೂಸ್ ಇಲ್ಲ ಅಂತೇಳಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದಾರೆ. ಅದನ್ನು ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಆನ್ ದಿ ರೆಕಾರ್ಡ್ ಅದು ಅಗ್ರಿಕಲ್ಚರ್ ಸ್ಟೇಟಸಲ್ಲಿದ್ದಂಥ ಭೂಮಿಯಾಗಿತ್ತು, 464 ಸರ್ವೆ ನಂಬರು. ಅದನ್ನು ನಾನ್ ಅಗ್ರಿಕಲ್ಚರಲ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅದನ್ನು ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಆದರೆ ಒಂದು ಇದರಲ್ಲಿ ತಪ್ಪು ಆಗಿರಬಹುದಾದ ಸಾಧ್ಯತೆ ಗೊತ್ತಿಲ್ಲ ನನಗೆ. ಆಗಿರ್ಬೋದ ಸಾಧ್ಯತೆ ಅಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಹೇಳೋ ಪ್ರಕಾರ ಸ್ಯಾಟಲೈಟ್ ಇಮೇಜಸ್ ಎಟ್ಸೆಟ್ರಾ ಇವ್ರು ಏನು ಹೇಳ್ತಾ ಇದೆ ಅಂತ ಹೇಳ್ತಾರೆ, ಅಲ್ಲಿ ರೋಡ್ ಫಾರ್ಮೇಷನ್ ಆಗಿತ್ತು, ಲೇಔಟ್ ಫಾರ್ಮೇಷನ್ ಆಗಿತ್ತು ಅಂತಂದಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಅದು ಕಣ್ಣಿಗೆ ಕಾಣುತ್ತೆ. ಹೌದು, ಅದನ್ನು ಅವ್ರು ರೈಸ್ ಮಾಡ್ಬೋದಿತ್ತು. ಆಗಿದ್ದರೆ ಅವರೆಲ್ಲ ಹೇಳೋ ಪ್ರಕಾರ ಅಂಥದ್ದೇನೂ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಸೋಫಾರ್ ಇದುವರೆಗೂ ಹೇಳಿರೋದು ಅಂಥದ್ದು ಯಾವುದೂ ಇರಲಿಲ್ಲ, ಅದೊಂದು ಖಾಲಿ ಜಾಗ ಬಿದ್ದಿತ್ತು. ಹೌದಾ? ಸೊ ಅದನ್ನು ಖಾಲಿ ಜಾಗ ಬಿದ್ದಿದೆ ಅಂತ ನಾವು ರಿಪೋರ್ಟ್ ಹಾಕಿದ್ವಿ. ಮೂಡಾದಿಂದ ಕೂಡ ಒಪಿನಿಯನ್ ತೊಗೊಂಡಿದ್ದಾರೆ. ಮೂಡಾದವರು ನಮಗೇನು ಅಷ್ಟು ಅಗತ್ಯ ಇಲ್ಲ ಈ ಜಾಗ ಅನ್ನೋ ಥರದಲ್ಲಿ ಮೂಡಾದವರು ರೆಸ್ಪಾಂಡ್ ಮಾಡಿದ್ದಾರೆ. ಆ ಎಲ್ಲವನ್ನೂ ಸೇರಿಸಿ ಇದು ಕನ್ವರ್ಷನ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಹಾಗಾದರೆ ಸ್ಯಾಟಲೈಟ್ ಇಮೇಜಲ್ಲಿ ಬಂದು ಸೈಟ್ ಫಾರ್ಮೇಷನ್ ಎಲ್ಲ ಏನು ಗೊತ್ತಿಲ್ಲ.
ಸ್ಯಾಟಲೈಟ್ ಇಮೇಜಸ್ ನನಗಂತೂ ಗೊತ್ತಿಲ್ಲ, ನಾವು ನೋಡಿಲ್ಲ ಸ್ಯಾಟಲೈಟ್ ಇಮೇಜಸ್ ಏನು ಅಂತ. ಒಂದು ಸ್ಯಾಟಲೈಟ್ ಇಮೇಜಸ್ಸಲ್ಲಿ ಒಂದು ವೇಳೆ ಲೇಔಟ್ ಫಾರ್ಮೇಷನ್ ಆಗಿತ್ತು ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ. ಎಗೈನ್ ದ ಕ್ವಶ್ಚನ್, ಹೇಗೆ ಮಾಡಿದ್ರು ಇವ್ರು ಮಾಡಲಿಕ್ಕೆ ಯಾರು, ಯಾರಪ್ಪನ ಆಸ್ತಿ? ಇದು ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಅಲ್ವಾ? ನಿಮ್ಮ ಲಿಸ್ಟಲ್ಲೇ ಇಲ್ಲ, ಮೂಡಾದ ಭೂಮಿ ಅಕ್ವೈರ್ ಮಾಡಿರೋ ಲಿಸ್ಟಲ್ಲಿಲ್ಲ. ಮತ್ತು ಅದರ ಮ್ಯಾಪ್, ಫೈನಲ್ ಮ್ಯಾಪ್ ಇದೆ, ಲೇಔಟ್ ಮ್ಯಾಪು. ಫೈನಲ್ ಮ್ಯಾಪಲ್ಲಿ 464ನೇ ಸರ್ವೆ ನಂಬರ್ನ ಅವ್ರು ಬಿಟ್ಬಿಟ್ಟಿದ್ದಾರೆ. ಎಲ್ಲ ದಾಖಲೆಗಳಿದ್ದಾವೆ. ಆದರೂ ಇವರು ಇಲ್ಲೀಗಲಿ ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಯಾರು ಕಾರಣ, ಏನು ಕಾರಣ, ಎಲ್ಲಿ ತಪ್ಪಾಯಿತು? ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಯಿತಾ ಅಥವಾ ದುರಾಡಳಿತದಿಂದ ಆಯಿತಾ, ಏನಕ್ಕಾಯಿತು? ಅದನ್ನು ಪತ್ತೆ ಹಚ್ಚಬೇಕು. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತಗೋಬೇಕು. ಓಕೆ, ಇದಿಷ್ಟಾದ್ಮೇಲೆ ನೆಕ್ಸ್ಟ್ ಇಡಿ ಅವರು ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಹೇಳಿದ್ದಾರೆ. 20/10/2010 ಮಲ್ಲಿಕಾರ್ಜುನ್ ಅವರು ಈ ಜಮೀನನ್ನ ತನ್ನ ತಂಗಿ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಅವರಿಗೆ ಗಿಫ್ಟ್ ಡೀಡ್ ಮಾಡಿದ್ದಾರೆ. ಅದೇನೋ ಅರ್ಶಿನ ಕುಂಕುಮ ದಾನವಾಗಿ ಕೊಡೋದೇನೋ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಪ್ರಯತ್ನ ಯಾಕಾಯ್ತು? ಮೂಡಾದ ಜಾಗ ಅದು ಹೇಗೆ ಮಲ್ಲಿಕಾರ್ಜುನ್ ಅವರು ತನ್ನ ತಂಗಿಗೆ ಗಿಫ್ಟ್ ಡೀಡ್ ಮಾಡೋಕ್ ಸಾಧ್ಯ? ಇದು ಅಕ್ರಮ ಅಲ್ವಾ? ನೋಡಿ, ಈ ಇಡಿ ಅವರು ಪದೇ ಪದೇ ದ ಲ್ಯಾಂಡ್ ಅಕ್ವೈರ್ಡ್ ಬೈ ಮೂಡಾ ಆ ಥರ ಪದಗಳನ್ನು ಬಳಸಿ ಹೇಳಿದ್ದಾರೆ. ಹೌದು, ವಿಚ್ ಈಸ್ ಇಲ್ಲೀಗಲ್. ಅದು ವಾಸ್ತವ ಅಲ್ಲ. ಮೂಡಾದ ಪೊಸಿಷನ್ಲಿತ್ತು ಅಂತ ನೀವು ಕ್ಲೈಮ್ ಮಾಡಿದ್ರೆ ಓಕೆ, ಅದಕ್ಕೊಂದು ಓಕೆ, ಟೆಕ್ನಿಕಲಿ ಅವರೇನೋ ಮಾಡಿದರು ಅಂತ. ಆದರೆ ಮೂಡಾದ ಜಮೀನು ಅಕ್ವೈರ್ಡ್ ಬೈ ಮೂಡಾ ಅಕ್ವಿಷನ್ಲಿತ್ತು ಅಂತ ಹೇಳುವುದು ಇಲ್ಲೀಗಲ್. ದಾಖಲೆಗಳ ಪ್ರಕಾರ, ಎಲ್ಲ ರೀತಿಯ ದಾಖಲೆಗಳ ಪ್ರಕಾರ ಮೂಡಾದ ಅಕ್ವಿಷನಲ್ಲಿ ಇರಲಿಲ್ಲ. ಈ ಜಮೀನು ದೇವರಾಜು ಮಾಲೀಕ ಆಗಿದ್ದ. 100ಕ್ಕೆ 100 ಭಾಗ. ಘಂಟಾಘೋಷವಾಗಿ ಹೇಳ್ತೀನಿ. ಈ ಮೀಡಿಯಾದ ಪಂಡಿತರುಗಳು, ಇನ್ನು ಯಾರ್ಯಾರೋ ಮಹಾನುಭಾವರೆಲ್ಲ ಏನೋ ವಾದ ವಿವಾದ ಮಾಡ್ತಾ ಇರ್ತಕ್ಕಂಥ HD ಕುಮಾರಸ್ವಾಮಿ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಎಟ್ಸೆಟ್ರಾ. ನಾನು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಸಿದ್ದರಾಮಯ್ಯನ ಅಭಿಮಾನಿನೂ ಅಲ್ಲ, ಭಕ್ತರಲ್ಲೂ ಏನೂ ಅಲ್ಲ. ನಾವು ಸಿದ್ದರಾಮಯ್ಯನ ಕ್ರಿಟಿಸೈಸ್ ಮಾಡ್ಕೊಂಡು ಬಂದಿದ್ದೀವಿ. ಸಿದ್ದರಾಮಯ್ಯನ ಕೆಲವು ನೀತಿಗಳನ್ನು ಕ್ರಿಟಿಸೈಸ್ ಮಾಡಿದ್ದೀವಿ. ಸಿದ್ದರಾಮಯ್ಯವರ ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡಿದ್ದೀವಿ. ಇದು ನಮ್ಮ ಒಂದು ನಿಲುವು, ನಮ್ಮ ಸಾಮಾಜಿಕ ಬದ್ಧತೆ. ಸೊ ಅವ್ರಿಗೆ ನಾನು ಏನು ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಈ ಭೂಮಿ ದೇವರಾಜು ಮಾಲೀಕ ಅಲ್ಲ ಅನ್ನೋದನ್ನು ಯಾರಾದರೂ ಪ್ರೂವ್ ಮಾಡಿದ್ರೆ ಅವ್ರು ಕೊಟ್ಟ ಶಿಕ್ಷೆಗೆ ನಾನು ಬದ್ಧ. ಅಥವಾ ಚರ್ಚೆಗೆ ಬರಲಿ ಅವರು. ನೀವು ಚರ್ಚೆಗೆ ಸಿದ್ಧರಿದ್ದೀರಿ ಹಾಗಾದರೆ? ನಾವು ಎಲ್ಲ ರೀತಿ ಅವ್ರದೇ ಚಾನೆಲ್ಗಳಲ್ಲಿ, ಅವ್ರದೇ ವೇದಿಕೆಗಳಲ್ಲಿ ಚರ್ಚೆಗೆ ಕರೆದ್ರೆ ನಾನು ಎಲ್ಲ ದಾಖಲೆ ಇಟ್ಕೊಂಡು ಬಂದು ನಾನು ಕೂತ್ಕೋತೀನಿ. ಅಥವಾ ನಾವು ಕರೆದ ಚರ್ಚೆಗೆ ಅವರು ತಯಾರಿದ್ದರೆ, ಅವರಲ್ಲಿ ಪ್ರಾಮಾಣಿಕತೆ ಇದ್ದರೆ, ಧೈರ್ಯ ಇದ್ದರೆ ಅವ್ರು ಬರಲಿ, ಚರ್ಚೆಗೆ ನಾವು ಮಾಡೋಣ. ಈ ಭೂಮಿ 100ಕ್ಕೆ 100 ಭಾಗ ದೇವರಾಜಿಗೆ ಸಂಬಂಧಪಟ್ಟದ್ದು. ದೇವರಾಜಿಗೆ ಎಲ್ಲ ರೀತಿಯ ಕಾನೂನುಬದ್ಧ ಹಕ್ಕು, ಅಧಿಕಾರ ಇದೆ. ಅದರಲ್ಲಿ ಯಾವುದೇ ಗೋಲ್ಮಾಲಿಲ್ಲ. ಎರಡನೇದಾಗಿ ಅದನ್ನು 2004ರಲ್ಲಿ ಅವರು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಮಾರಾಟ ಮಾಡಿದ್ದಾರೆ. ಕಾನೂನುಬದ್ಧ ಮಾರಾಟ. 2010ರಲ್ಲಿ ತನ್ನಗೆ ಬಂದಂಥ ಭೂಮಿಯನ್ನು ತನ್ನ ತಂಗಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅರಿಶಿನ ಕುಂಕುಮಕ್ಕೆ ಒಂದು ಕುಟುಂಬದ ವ್ಯವಹಾರ ಅದು. ಅಣ್ಣ ತಂಗಿ ಕೊಡೋದು, ತವ್ರ ಮನೆಯಿಂದ ಅವ್ರ ಆಸ್ತಿ ಕೊಡೋದು, ಇದು ಮಾಮೂಲಿ, ನಮ್ಮದಿರ್ತಕ್ಕಂಥ ಪರಂಪರೆ, ಸಂಸ್ಕೃತಿ ಅದು. ಅದನ್ನೆಲ್ಲ ಸೇರಿಸಿ ಇವರು ಸ್ಟೋರಿ ಎಣೆಯೋದಿದೆಯಲ್ಲ, ಇದು ದುರಂತ, ನಮ್ಮ ದೇಶದ ದುರಂತ. ಅದನ್ನು ಇಡೀ ಜನರಿಗೆ, ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕನ್ಫ್ಯೂಸ್ ಮಾಡಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಕತೆ ಕಟ್ಟಿ ಅಪಪ್ರಚಾರ ಮಾಡೋದು ಅನೈತಿಕವಾದ ರಾಜಕಾರಣ, ಅನೈತಿಕವಾದ ಮಾಧ್ಯಮ ಅಪಪ್ರಚಾರ. ಓಕೆ, ಈಗ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ ಇಡಿ ಅವರು. 2010ರಲ್ಲಿ ಪಾರ್ವತಿ ಅವರಿಗೆ ಈ ಜಮೀನು ಗಿಫ್ಟ್ ಡೀಡ್ ಮೂಲಕ ಸಿಗತ್ತೆ. ಆದ್ರೆ ಪಾರ್ವತಿ ಅವರು 14/6/2014 ಮೂಡಾಗೆ ಒಂದು ಲೆಟರ್ ಬರೀತಾರೆ. ಆ ಟೈಮ್ನಲ್ಲಿ CM ಆಗಿದ್ದವರು ಸಿದ್ದರಾಮಯ್ಯ. ಸೊ ಸಿದ್ದರಾಮಯ್ಯ ಅವ್ರದ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಮೂಡಾಗೆ ಲೆಟರ್ ಬರೆಸಿ ಜಾಗವನ್ನ ಪಡ್ಕೊಂಡಿರ್ಬಹುದಲ್ವಾ? ಅಥವಾ ಯಾಕೆ ಇಷ್ಟು ವರ್ಷ ಕಾಯ್ಬೇಕಾಯ್ತು? ಸಿದ್ದರಾಮಯ್ಯ ಅವರು CM ಆಗೋ ತನಕ ಯಾಕೆ ಕಾಯ್ಬೇಕಾಯ್ತು? ಮೊದಲೇ ಲೆಟರ್ ಬರಿಬಹುದಿತ್ತಲ್ವಾ? ಈ ಒಂದು ಪ್ರಶ್ನೆ ಕೂಡ ಇಡಿ ಕೇಳಿದೆ. ಇದಕ್ಕಿಂತ ಹಾಸ್ಯಾಸ್ಪದವಾದಂತಹ, ರಿಡಿಕ್ಯುಲಸ್ ಆದಂತಹ ಒಂದು ವಾದ ಇನ್ನೊಂದಿಲ್ಲ. ಒಂದು ಜಮೀನಿನ ಒಡೆತನ ಇರತಕ್ಕಂಥ ಓನರ್ ತಮ್ಮ ಜಮೀನಿಗೆ ಪರಿಹಾರ ಕೊಡಿ, ಜಮೀನು ಈ ರೀತಿ ಎಂಕ್ರೋಚ್ ಮಾಡ್ಕೊಂಡಿದ್ದೀರಿ, ನಮಗೆ ಮಾಹಿತಿ ಇಲ್ಲದೆ ಅಥವಾ ನಮ್ಮ ಭೂ ಸ್ವಾಧೀನಪಡಿಸ್ಕೊಳ್ಳದೆ ನೀವು ಈ ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ, ಆ ಜಮೀನಿನ ಬಗ್ಗೆ ನಮಗೆ ಪರಿಹಾರ ಕೊಡಿ. ಪರಿಹಾರ ಅಂದರೆ ಏನು? ಪರಿಹಾರ ಅಂದರೆ ಹಣ ಕೊಡಿ ಅಂತ ಅವ್ರು ಕೇಳಿಲ್ಲ ಅವ್ರ ಅಪ್ಲಿಕೇಶನಲ್ಲಿ. ಅವ್ರು ಕೇಳಿರೋದೇನು? ನನಗೆ ಪರ್ಯಾಯ ಭೂಮಿ, ನನ್ನದೇ ಭೂಮಿ 3 ಎಕರೆ 16 ಗುಂಟೆಯಷ್ಟು ಸಮಾನವಾದಂಥ ಭೂಮಿಯನ್ನು ನನಗೆ ಪರಿಹಾರ ರೂಪದಲ್ಲಿ ಕೊಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ಏನು ತಪ್ಪು? ಅಲ್ಲ, ಅವ್ರು ಇಂಥ ಜಾಗದಲ್ಲೇ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ? ಈಗ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ನಿಮ್ಮ ಇಡಿಯವರು ಏನಪ್ಪ ಹೇಳ್ತಾರೆ ಅಂತಂದರೆ, ಈ ಪತ್ರ ಏನಿದೆಯಲ್ಲ, ಯಾವುದು ಆ ಡೇಟ್ ಹೇಳಿದ್ರೆ ನೀವು 14/6/2014 ಪತ್ರ ಇದೆಯಲ್ಲ, ದ ವೆರಿ ಸೇಮ್ ಪತ್ರದಲ್ಲೇ ವೈಟ್ನರ್ ಪತ್ತೆ ಹಚ್ಚಿರೋದು ಇವರು.
ವೈಟ್ನರ್ ಹಚ್ಚಿಬಿಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡೋಕೆ ಅಂತ ಹೇಳಿದ್ದಾರೆ ಅವರು. ನಿಮ್ಗೆ ಅದನ್ನು ತೋರಿಸ್ತೀನಿ. ವೈಟ್ನರ್ ಕತೆ ನಿಮ್ಗೆ ನಾನು ಹೇಳಲೇಬೇಕು. ಆಕ್ಚುಲಿ ಈ ಸಲ ವೈಟ್ನರ್ ಎಷ್ಟು ಚರ್ಚೆ ಆಗದೆ ಅಂತಂದ್ರೆ, ವೈಟ್ನರ್ಗೆ ಏನಾದ್ರು ಜೀವ ಇದ್ದಿದ್ರೆ 100% ಈ ಸಲ ಬಿಗ್ ಬಾಸ್ಗೆ ಹೋಗ್ತಿತ್ತು. ವೈಟ್ನರ್ ಬಗ್ಗೆ ಮಾತಾಡೋಣ. ಈ ವೈಟ್ನರು ಅಂತ ಹೇಳಿ ಬಹುಶಃ 100 ಬಾರಿ ಜನರಿಗೆ ಕೇಳಿಬಿಟ್ಟಿದ್ದಾರೆ. ಈ ವೈಟ್ನರ್ ಅಂದ್ರೇ ಜನ ಅದನ್ನು ಒಂದು ವೈಟ್ನರ್ ಇಸ್ ಅ ವಿಲನ್, ವೈಟ್ನರ್ ಅಂದರೆ ಭಾಳ ಕೆಟ್ಟದಾಗಿ ಚಿತ್ರ ಬರಬೇಕು ತಲೆಗೆ, ಆ ರೀತಿಯಾಗಿದ್ದಾರೆ. ನಾನೊಂದು ಮಾತು ಹೇಳ್ತೀನಿ, ವೈಟ್ನರ್ ತಯಾರು ಮಾಡಲಿಕ್ಕೆ ಹಲವಾರು ಕಂಪನಿಗಳಿದ್ದಾವೆ. ಈ ಪುಣ್ಯಾತ್ಮರಿಗೆ ಹೇಳ್ತೀನಿ, ಹಲವಾರು ಕಂಪನಿಗಳಿದ್ದಾವೆ. ವೈಟ್ನರ್ ಹಾಕೋದು ಬಹಳ ಸಹಜವಾದ ಪ್ರಕ್ರಿಯೆ. ಪ್ರತಿಯೊಬ್ಬ ಟೈಪಿಸ್ಟ್ ಮುಂದೆಗಡೆ, ಪ್ರತಿಯೊಬ್ಬ ಅರ್ಜಿ ಬರೆಯೋನ ಮುಂದೆಗಡೆ, ಪ್ರತಿಯೊಂದು ಆಫೀಸಲ್ಲಿ, ಪ್ರತಿಯೊಂದು ಟೇಬಲ್ ಮುಂದೆ, ಅವರು ಸ್ಟೇಷ್ನರಿ ಲಿಸ್ಟಲ್ಲಿ ಹಿಂಗೆಲ್ಲ ಇಟ್ಕೋತೀವಲ್ಲ, ಅದರಲ್ಲಿ ವೈಟ್ನರ್ ಕೂಡ ಇರುತ್ತೆ. ಯಾಕೆ ವೈಟ್ನರ್ ಇರುತ್ತೆ? ಇದು ಭಾಳ ಸರಳವಾದ ವಿಚಾರ. ಯಾಕೆ ವೈಟ್ನರ್ ಇರುತ್ತೆ? ತಪ್ಪಾಗುತ್ತೆ. ತಪ್ಪಾದಾಗ ವೈಟ್ನರ್ ಹಚ್ತಾರೆ. ಕೋರ್ಟ್ನ ಆದೇಶಗಳಲ್ಲಿ, ಕೋರ್ಟಿಗೆ ಸಬ್ಮಿಟ್ ಮಾಡೋ ದಾಖಲೆಗಳಲ್ಲಿ ವೈಟ್ನರ್ ಹಚ್ತಾರೆ. ತಪ್ಪಾದಾಗ, ಎರರಾದಾಗ ಹೊಡಿತಾರೆ, ಆದಮೇಲೆ ಬರೀತಾರೆ. ಆದರೆ ಆ ವೈಟ್ನರಲ್ಲಿ ಹಿಂದೆ ಏನಿತ್ತು ಅನ್ನೋದಷ್ಟೇ ನಮ್ಮ ಮುಂದೆ ಇರೋ ಪ್ರಶ್ನೆ. ಹೌದಾ? ವೈಟ್ನರ್ ಏನೋ ಬರೆದಿದ್ರು, ಅದು ಪ್ರಾಣಘಾತಕವಾದಂತಹ, ಸಮಾಜಘಾತಕವಾದಂತಹ, ಕಾನೂನಿಗೆ ಸಂಪೂರ್ಣ ವಿರುದ್ಧವಾದಂಥದ್ದು ಏನೋ ಒಂದಿತ್ತ ಅದರಲ್ಲಿ. ಅದಾದರೂ ಹೇಳ್ರಯ್ಯ, ಏನಾಗಿದೆ ನಿಮ್ಮ ಬಾಯಿಗೆ, ನಿಮ್ಮ ತಲೆಗೆ? ಅದು ಹೇಳ್ರಿ, ವೈಟ್ನರ್ ಹಿಂದೆಗಡೆ ಇಂಥ ರಹಸ್ಯ ಅಡಗಿತ್ತು, ಅಲ್ಲೋಲ ಕಲ್ಲೋಲ ಆಗ್ಬೋದಾದಂಥ ವೈಟ್ನರ್ ರಹಸ್ಯ ಇಂಥದ್ದು. ಅದು ಯಾವನೂ ಹೇಳ್ತಾ ಇಲ್ಲ. ವೈಟ್ನರಿಂದ ಏನಡಗಿತ್ತು? ಸಾಕ್ಷಿ ನಾಶ, ವೈಟ್ನರ್ ಮೂಲ ದಾಖಲೆ ಪತ್ತೆ, ಕುರ್ಚಿ ಗಡಗಡ, ಇದನ್ನೇ ನಿಮ್ಮದು. ಮತ್ತು ಇ ಡಿಯವರು, ಇ ಡಿಯವರು ಬರಿಗೈಯಲ್ಲಿ ಹೋಗಿಲ್ಲ, FSL ಅಧಿಕಾರಿಗಳ ತಂಡವನ್ನೇ ತೆಗೆದುಕೊಂಡು ರೈಡ್ ಮಾಡಿದ್ದಾರೆ, ವೈಟ್ನರ್ ದಾಖಲೆ ಪತ್ತೆ ಮಾಡಿದ್ದಾರೆ. ಸರಿ, FSL ಬಂತು. ಅದಾದ್ರೆ ವೈಟ್ನರಿಂದ ಏನಿತ್ತು ಅಂತ ಪತ್ತೆ ಹಚ್ಚೋದು ಅದಷ್ಟು ದೊಡ್ಡ ಸಮಸ್ಯೆನಾ? ಹೇಳಿ, ವೈಟ್ನರಿಂದ ಏನಿತ್ತು? ವೈಟ್ನರ್ ಪತ್ತೆ. ವೈಟ್ನರಿಂದ ಏನಿತ್ತು ಒಂದು ಸಾಲು ಹೇಳಿ. ಇಲ್ಲಿದೆ ವೈಟ್ನರ್ ದಾಖಲೆ. ನಾನು ಹೇಳ್ತೀನಿ, ಎಂಥ ಹಾಸ್ಯಾಸ್ಪದವಾದಂಥ ಕತೆ ಕಟ್ಟಿ ಜನರನ್ನ ಯಾಮರಿಸ್ತಾ ಇದ್ದಾರೆ ಅಂತ ನನಗೆ ಹೇಳ್ತೀನಿ. ಪಾರ್ವತಿಯವರು ಮೂಡಾಗೆ ಬರೆದಂಥ ಪತ್ರ, ಇದು ವೈಟ್ನರ್ ಹಚ್ಚಿರೋ ಸಾಲು ಹೇಳ್ತೀನಿ. ಸದರಿ ಜಮೀನಿಗೆ, ಈ ಪ್ಯಾರಾಗ್ರಾಫ್ ಓದ್ಬಿಡ್ತೀನಿ. ವೈಟ್ನರ್ ಹಚ್ಚಿರೋ ಜಾಗ ಇದೆ, ಇಲ್ಲಿಂದ ಇಷ್ಟಕ್ಕೆ ವೈಟ್ನರ್ ಹಚ್ಚಿರೋದವರು. ಇದು ವೈಟ್ ಬಂದಿದೆಯಲ್ಲ, ಈ ಜೆರಾಕ್ಸ್ ಕಾಪಿ ನಮ್ಮ ಹತ್ರ ಇರೋದು, ಒರಿಜಿನಲ್ ಹೆಂಗು ನಮ್ಮ ಹತ್ರ ಇಲ್ಲ. ಸದರಿ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ವಾಸ್ತವ, ಸತ್ಯ. ಆದ್ದರಿಂದ ಅಂದರೆ 3 ಎಕರೆ 16 ಕುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಇಷ್ಟು ಹೊಡೆದಾಕಿದ್ದಾರೆ. ಅದು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಅಷ್ಟೇ ವಿಸ್ತೀರ್ಣ ಜಮೀನನ್ನು ನಾನು ಕೊಟ್ಬಿಡಿ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ಏನಪ್ಪ ನಿಮಗೆ ಬಾಧೆ? ಓಕೆ, ವೈಟ್ನರ್ ಹಾಕಿರೋದು ಹೊಡೆದಾಕಿದ್ದಾರೆ, ಅದರಲ್ಲಿ ಏನೋ ಘನಘೋರವಾದ್ದು ಅಡಗಿತ್ತು ಅಂತ ತಿಳ್ಕೊಳ್ಳಿ. ಅದಿದ್ದರೆ ದಯವಿಟ್ಟು ಹೇಳಿ. ವೈಟ್ನರ್ ಹೊಡೆದಾಕಿದ್ದಾರೆ, ಅದಾದಮೇಲೆ ಏನು ಸೆಂಟೆನ್ಸ್ ಇದೆ? ಸೆಂಟೆನ್ಸ್ ಹೆಂಗೆ ಕಂಟಿನ್ಯೂ ಆಗುತ್ತೆ? ಒಂದು 2-3 ಪದಗಳು ಹೊಡೆದಾಕಿದ್ದಾರೆ, ಅದರ ನಂತರದಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. 3 ಎಕರೆ 16 ಕುಂಟೆ ಜಮೀನಿಗೆ ಅಷ್ಟೇ ವಿಸ್ತೀರ್ಣ ಜಮೀನು, ನನ್ನ ಜಮೀನು ನನಗೆ ಕೊಡಿ, ಅಥವಾ ನಾನು ಇದೇ ಜಮೀನು ಬಿಟ್ಕೊಡಿ. ನೆಕ್ಸ್ಟ್ ಸೆಂಟೆನ್ಸ್. ನಿಮ್ಮ ಸಮಸ್ಯೆನೇ ಬೇಡವಲ್ಲ, ನೀವು ರಾಮಾಯಣನೇ ಇರ್ತಿಲ್ವಲ್ಲ? ಹೌದಲ್ಲ ಪವಿತ್ರ ಅವರೇ? ಈಗ ಅವ್ರ ಜಮೀನು ಅವ್ರಿಗೆ ಬಿಟ್ಕೊಟ್ಬಿಟ್ರೆ ಇವ್ರಿಗೆ ಯಾವ ರೋಗನೇ ಇರ್ತಿರ್ಲಿಲ್ವಲ್ಲ, ಯಾವ ಪ್ರಾಬ್ಲಮ್ ಇರ್ತಿರಲಿಲ್ಲ, ಹಗರಣ ಇರ್ತಿರಲಿಲ್ಲ, ಚರ್ಚೆನೇ ಇರ್ತಿರ್ಲಿಲ್ವಲ್ಲ. ದಿಸ್ ಈಸ್ ದ ಕೇಸ್. ಹಾಗಾಗಿ ಇವರು ಇದು ಒಂದು ನೀವು ಹೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯವರು CM ಆದಾಗ, ಸರಿ ಸ್ವಾಮಿ, ಮಾನ್ಯ ಪಂಡಿತೋತ್ತಮರೆಲ್ಲರೂ ಕೇಳಿಸ್ಕೊಳ್ಳಿ. ರಾಜಕೀಯ ಧುರೀಣರು ಯಾರೆಲ್ಲ ಹರಿದು ಕುಡಿದಿರೋ ರಾಜಕೀಯವನ್ನು, ಸತ್ಯ ಹರಿಶ್ಚಂದ್ರನ ತುಂಡುಗಳೆಲ್ಲ ಯಾರಿದ್ದಾರೆ ಎಲ್ಲ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ. ಒಬ್ಬ ಮುಖ್ಯಮಂತ್ರಿ 2013ರಿಂದ 2018ರವರೆಗೂ 5 ವರ್ಷ ಅಧಿಕಾರ ನಡೆಸಿದ್ದಾನೆ. ಆ 5 ವರ್ಷಗಳಲ್ಲಿ ಈ ಮೂಢ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆಯಪ್ಪ? ಏನಾದರೂ ಆಗಿರಬೇಕಲ್ಲ. ಈ ಆಸ್ತಿ ಹೊಡ್ಕೊಳ್ಳಿಕ್ಕೋಸ್ಕರ ಅವ್ರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಏನೋ ನಡೆದಿರಬೇಕಲ್ಲ ಮೇಡಮ್. ಏನು ನಡೆದಿದೆ? ಏನೂ ನಡೆದಿಲ್ಲ. ಇವರು ಹೇಳ್ತಿರ್ತಕ್ಕಂಥ 2014ರ ಅರ್ಜಿ, ಅವರು CM ಬಲವನ್ನು, CM ಪ್ರಭಾವವನ್ನು ಬಳಸಿ ಅವ್ರು ಕೊಟ್ಟಿರೋದು ಅಂದರೆ ಒಂದು ಅರ್ಜಿ ಅಷ್ಟೇ. ಯಾಕೆ ಬರೀ ಅರ್ಜಿ ಅಷ್ಟೇ ಯಾಕೆ ಕೊಟ್ಟರು? ಬೇರೆ ಏನೆಲ್ಲ ಮಾಡ್ಬೋದಿತ್ತಲ್ಲ? ಯಾಕೆ ಅದಕ್ಕೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಈ ವಿಚಾರ ಯಾಕೆ ಚರ್ಚೆಗೆ ತರ್ತಾ ಇಲ್ಲ ನೀವು? ಒಂದು ಅರ್ಜಿ ಬಳಸ್ಕೊಳ್ಳಿಕ್ಕೆ, ಅರ್ಜಿ ಹಾಕಲಿಕ್ಕೆ CM ಆಗಿರೋ ಪ್ರಭಾವ ಬಳಸ್ತಾರೆ ಅನ್ನೋ ಥರದಲ್ಲಿ ಇಡಿ ಬರೀತಾರೆ ಅದನ್ನು. ಇದಕ್ಕಿಂತ ಮೀನಿಂಗ್ಲೆಸ್ ಅದಕ್ಕೆ ಚಿಲ್ಲರೆ ಪಾಲಿಟಿಕ್ಸ್ ಅಂತ ನಾನು ಹೇಳಿದ್ದು. ಬರೀತಾರೆ 2014ರಲ್ಲಿ ಆಫ್ಟರ್ 4 years. ನಾನೇ ಓದ್ಬಿಡ್ತೀನಿ. ಇಲ್ಲೀಗಲ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಅಗೇನ್ಸ್ಟ್ ದ ಲ್ಯಾಂಡ್. ಇದಕ್ಕಿಂತ ಹಾಸ್ಯಾಸ್ಪದವಾದ ಒಂದಿರಕ್ಕೆ ಸಾಧ್ಯನಾ? ದಿಸ್ ಕ್ಲೈಮ್ ಆಫ್ ಕಾಂಪನ್ಸೇಷನ್ ಬೈ ಶ್ರೀಮತಿ BM ಪಾರ್ವತಿ ಆಲ್ಸೋ ಕೋಇನ್ಸೈಡ್ಸ್ ವಿತ್
ಶ್ರೀ ಸಿದ್ದರಾಮಯ್ಯ ಬಿಕಮಿಂಗ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಆನ್ 13/5/2013. ಎಂಥ ಅಮೋಘವಾದ ತನಿಖೆ ಮಾಡಿ ಅಮೋಘವಾದ ಪತ್ತೆ ಮಾಡಿಬಿಟ್ಟಿದ್ದೀರಿ ಸ್ವಾಮಿ. 2013 ಮೇನಲ್ಲಿ ಸಿದ್ದರಾಮಯ್ಯ CM ಆಗಿಬಿಟ್ಟಿದ್ರು. ಹಾಗಾಗಿ ಅಂಥ ಟೈಮಲ್ಲಿ ಇವರು ಅರ್ಜಿ ಬರೆದ್ಬಿಟ್ರು. ಇದಕ್ಕೆ ಏನು ಹೇಳಬೇಕು? ಸಣ್ಣ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಸ್ಕೂಲ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅವರು ಇವರಿಗೆ ಚೀಮಾರಿ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಬರೋದು 14 ಸೈಟ್ ವಿಚಾರ. ಈ 14 ಸೈಟ್ ಇವರು ಲೆಟರ್ ಕೊಡ್ತಾರೆ. ಅದಾದ್ಮೇಲೆ 14 ಸೈಟು ಅಲೋಟ್ ಮಾಡುವಾಗ ಆಗಿದ್ದಂಥ ಮೂಡಾ ಕಮಿಷನರ್ DB ನಟೇಶ್ ಅವರು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. ಸೊ ಇಲ್ಲಿ CM ಪ್ರಭಾವದಿಂದ ಈ 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ದು ಎಕ್ಸ್ಪ್ಲನೇಷನ್ ಏನು? ಒಟ್ಟಾರೆ ಈ ಹಗರಣದಲ್ಲಿ ಪಿಕ್ ಆ್ಯಂಡ್ ಚೂಸ್ ಮಾಡಿ ಅಲ್ಲೊಂದು ಲೈನು ಇಲ್ಲೊಂದು ಲೈನು, ಅಲ್ಲೊಂದು ವಿಷಯ ಇಲ್ಲೊಂದು ವಿಷಯ ಕಿತ್ತು ಸತ್ಯವನ್ನು, ವಾಸ್ತವಾಂಶಗಳನ್ನು ಮರೆಮಾಚಿ ಈ ಕತೆ ಕಟ್ಟಲಾಗಿದೆ. ಇದು ಭಾಳ ವೆಲ್ ಹ್ಯಾಚ್ಡ್ ಕಾನ್ಸ್ಪಿರಸಿ. ಭಾಳ ವ್ಯವಸ್ಥಿತವಾಗಿ ಕತೆಗಳನ್ನೆಲ್ಲ ಕಟ್ಟಿ ಇವರು ಅಖಾಡಕ್ಕೆ ಬರೋಕ್ಕೆ ಮುಂಚೆನೇ ಇದೆಲ್ಲ ಮಾಡಿದ್ದಾರೆ. ತೆರೆಮರೆಯ ಶಕ್ತಿಗಳು ಇದರಲ್ಲಿದ್ದಾವೆ, ಅದರಲ್ಲಿ ನನಗೆ ಯಾವುದೂ ಅನುಮಾನ ಇಲ್ಲ. ಅದರಲ್ಲಿ ಇದು ಒಂದು. ಇದರ ಹಿಂದೆ ಭಾಳ ಒಂದು 14 ಸೈಟು CM ಪತ್ನಿಗೆ ವಿಜಯನಗರದಲ್ಲಿ ಕೊಡೋದ್ರಿಂದ ದೊಡ್ಡ ಕತೆ ಇದೆ. ಈ ರೀತಿ ಓನ್ಲಿ ಪಾರ್ವತಿಯವರ ಜಮೀನು ಮಾತ್ರ ಎಂಕ್ರೋಚ್ ಮಾಡಿದ್ದಲ್ಲ, ಅಥವಾ ದೇವರಾಜು ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯವರ ಜಮೀನು ಮಾತ್ರ ಇವರು ಎಂಕ್ರೋಚ್ ಮಾಡಿದ್ದಲ್ಲ, ಬೇರೆ ಬೇರೆಯವ್ರ ಭೂಮಿನೂ ಈ ಕೆಲಸ ಮಾಡಿದ್ದಾರೆ. ಶ್ರೀರಾಮನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸುಂದರಮ್ಮ ಅನ್ನೋರ ಜಮೀನು 2 ಎಕರೆ 17 ಕುಂಟೆ ಜಮೀನನ್ನು ಇದೇ ರೀತಿ ಎಂಕ್ರೋಚ್ಮೆಂಟ್ ಮಾಡಿದರು. ಇದು ಅಲ್ಲಿಂದ ಶುರುವಾಗುತ್ತೆ ಈ ಎಲ್ಲ ಸಮಸ್ಯೆಗಳು. ಅವರು ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು. ಈ ರೀತಿ ಆಗಿದೆ, ನಮ್ಮದು ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ ನಡೀದೆ, ನಮ್ಮ ಪರ್ಮಿಷನ್ನು ತೊಗೊಳ್ಳದೆ, ನಮ್ಗೆ ಯಾವುದೇ ಪರಿಹಾರನೂ ಕೊಡದೆ, ನಮ್ಗೆ ಗಮನಕ್ಕೆ ಬಂದಿಲ್ಲ. ಇದು ನಮ್ಮ ಭೂಮಿನ ಎಂಕ್ರೋಚ್ ಮಾಡಿ ಅವರು ಲೇಔಟ್ ಮಾಡಿಬಿಟ್ಟಿದ್ದಾರೆ. ಶ್ರೀರಾಮನಹಳ್ಳಿ ಸರ್ವೆ ನಂಬರ್ ಏನೋ ಇದೆ, 2 ಎಕರೆ 17 ಕುಂಟೆ ಜಮೀನು. ಹೈಕೋರ್ಟ್ ಏನು ಮಾಡುತ್ತೆ, ಎಲ್ಲ ದಾಖಲೆಗಳನ್ನು, ಮೂಡಾದ ಅಧಿಕಾರಿಗಳ ದಾಖಲೆ ಎಲ್ಲವನ್ನು ಪರಿಶೀಲಿಸಿ ಹೈಕೋರ್ಟ್ ಇವರಿಗೆ ಚೀಮಾರಿ ಹಾಕಿದೆ. ಚೀಮಾರಿ ಹಾಕಿ ಅವರಿಗೆ ಸಂಪೂರ್ಣವಾಗಿ ಭೂಮಿಯನ್ನು ಬಿಟ್ಟು ಕೊಡಿ ಇವರಿಗೆ ಅಂತ ಆದೇಶ ಹೊರಡಿಸಿದ್ದಾರೆ. 50% 40% ಕತೆ ಅಲ್ಲ, 100ಕ್ಕೆ 100 ಭಾಗ 100% ಭೂಮಿಯನ್ನು ಸುಂದರಮ್ಮನಿಗೆ ವಾಪಸ್ ಕೊಡಿ ಅಂತ ಆದೇಶ ಹೊರಡಿಸಿದ್ದಾರೆ. ಅಷ್ಟರಲ್ಲಿ ಏನು ಮಾಡಿದ್ರು ಇವರು? ರೋಡ್ ಫಾರ್ಮೇಷನ್ ಮಾಡಿದರು, ಸೈಟ್ಗಳು ಮಾಡಿ ಹಂಚಿಬಿಟ್ಟಿದ್ರು. ಯಾರಪ್ಪನ ಆಸ್ತಿ ಹಂಚಲಿಕ್ಕೆ? ಸುಂದರಮ್ಮನ ಆಸ್ತಿ. ಅಮಾಯಕ ಹೆಣ್ಮಗಳು, ಆಕೆಗೊಂದು ಇಡೀ ಕುಟುಂಬ ಇತ್ತು, ಅವರೆಲ್ಲರೂ ವಾರಸ್ದಾರೆಲ್ಲರೂ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಆಗ ಏನು ಮಾಡಿದ್ರು ಮೂಡಾದ ಅಧಿಕಾರಿಗಳು? ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ, ಹೈಕೋರ್ಟ್ ಆದೇಶ ಹೊರಡಿಸ್ತು 100ಕ್ಕೆ 100 ಭಾಗ ಆ ಭೂಮಿನ ಅವ್ರಿಗೆ ಬಿಟ್ಕೊಡ್ಬೇಕು ವಾಪಸ್ ಅಂತ. ಬಟ್ ಅಲಾಟ್ ಮಾಡಿಬಿಟ್ಟಿದ್ದಾರೆ, ರೋಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇವ್ರು ಏನು ಮಾಡಿದ್ರು? ಸುಂದರಮ್ಮನಿಗೂ ಕನ್ವಿನ್ಸ್ ಮಾಡಿ ಲೇಔಟ್ ಹೆಂಗಾಗಿದೆಯೋ ಲೇಔಟ್ ಹಾಗೇ ಇರುತ್ತೆ, ಸೈಟ್ಸ್ ಹೇಗಿರುತ್ತೋ ಹಾಗೇ ಇರುತ್ತೆ, ನಮ್ಮ ಮತ್ತೆ ಹಂಗೆ ವಾಪಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ರೋಡ್ ಪಾಸ್ ಆಗಿರುತ್ತೆ, ಮುಂದಕ್ಕೆಲ್ಲ ಬ್ಲಾಕ್ ಆಗಿಬಿಡುತ್ತೆ, ನಿಮಗೆ ಇಡೀ ಜಾಗವನ್ನು ಪೂರ್ತಿ ಬಿಡಿಸ್ಕೊಡ್ತೀವಿ ಅಂತ ಹೇಳಿ ಸುಂದರಮ್ಮನ ಕುಟುಂಬಕ್ಕೆ ಒಪ್ಪಿಸಿ ಅಷ್ಟೂ ಸೈಟ್ಗಳ ಮಾಲೀಕರ ಹತ್ರ ಹೋಗಿ ಮತ್ತೆ ಅವ್ರ ಕೈ ಮುಗಿದು ಕಾಲು ಮುಗಿದು ಅದನ್ನು ವಾಪಸ್ ತೊಗೊಂಡಿವರು. ಇದು ನಡೆದಿದೆ. ವಾಪಸ್ ತಗೊಂಡು ಅವ್ರಿಗೆ ಪರ್ಯಾಯ ಸೈಟ್ಗಳನ್ನ ಏನೋ ಕೊಟ್ಟು ಕೋರ್ಟ್ ಆದೇಶ ಆಗಿಬಿಟ್ಟಿದೆ ಅಂತೇಳಿ ಆ ಇಡೀ ಜಾಗವನ್ನು 100% ಸುಂದರಮ್ಮನ ಕುಟುಂಬಕ್ಕೆ ಬಿಟ್ಕೊಟ್ಟಿದೆ. ಯಾವನಾದರೂ ಚರ್ಚೆ ಮಾಡ್ತಾರಾ? ಇದೆಲ್ಲ ಪಬ್ಲಿಕ್ಕಲ್ಲಿದೆ. ಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಪರವಾಗಿ ಬೇರೆಯವ್ರ ಪರವಾಗಿ ವಾದ ಮಾಡಿದಂಥ ವಕೀಲರುಗಳು ಈ ಎಲ್ಲ ದಾಖಲೆಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಸುಮಾರಷ್ಟು ಚರ್ಚೆ ಆಗಿದೆ. ದಾಖಲೆಗಳು ಪಬ್ಲಿಕ್ ಡೊಮೈನಲ್ಲಿದೆ, ಬೇಕು ಅಂದರೆ ಸಿಗುತ್ತೆ. ಯಾಕೆ ಮಾತಾಡ್ತಾ ಇಲ್ಲ? ಇದಾದ ಮೇಲೆ ಇವರು ಕೋರ್ಟ್ ಆದೇಶ ಆದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡೋದಿಲ್ಲ, ಯಾರೋ ಮೂಡ ಅಧಿಕಾರಿಗಳು. ಅದಾದಮೇಲೆ ಮತ್ತೆ ಅದು ಕಂಟೆಂಪ್ಟ್ಗೆ ಹೋಗುತ್ತೆ. ಕಂಟೆಂಪ್ಟಲ್ಲಿ ಇವ್ರಿಗೆ ಫೈನ್ ಹಾಕ್ತಾರೆ ಮೂಡ ಅಧಿಕಾರಿಗಳಿಗೆ. ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋದ ಮೇಲೆ ಇವರಿಗೆ ಪೀನಲ್ ಪ್ರೊಸೀಡಿಂಗ್ಸ್, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ದಂಡ ಪ್ರಕ್ರಿಯೆ ಇದನ್ನು ನಡೆಸಿ, ಅಪರಾಧ ದಂಡ ಪ್ರಕ್ರಿಯೆ ನಡೆಸಿ ಅಂತ ಹೇಳಿ ಹಾಕಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿ ಅವರೆಲ್ಲ ಜೈಲಿಗೆ ಹೋಗಬೇಕಾಗಿತ್ತು. ಮೂಢ ಅಧಿಕಾರಿಗಳು ಎಂಕ್ರೋಚ್ಮೆಂಟ್ ಮಾಡಲಿಕ್ಕೆ ಕಾರಣವಾದಂಥ ಮೂಢ ಅಧಿಕಾರಿಗಳು ಜೈಲಿಗೆ ಹೋಗೋ ಪರಿಸ್ಥಿತಿ ಇತ್ತು. ಕೋರ್ಟ್ ಆದೇಶದ ಪ್ರಕಾರ ಅಲ್ಲಿ ಅಫಿಡೇವಿಟ್ ಹಾಕಿ ಬರ್ತಾರೆ, ಇಲ್ಲ ಸ್ವಾಮಿ ನಾವು ಬಗೆಹರಿಸ್ತೀವಿ ಪ್ರಾಬ್ಲಮ್ ಅಂತೇಳಿ ಪೀನಲ್ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಶುರು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಇದೆಲ್ಲ ಆದ ಮೇಲೆ ಇವರಿಗೆ ಏನಾಗಿದೆ ಅಂತಂದರೆ ಇದು ಹೇಗಾದರೂ ಮಾಡಿ ಬಗೆಹರಿಸ್ಕೋಬೇಕು, ಇಂಥ ಕೇಸ್ಗಳು ಏನೇನಿದಾವೆ ಅಂತಂದೆಲ್ಲ ಬಗೆಹರಿಸ್ಕೋಬೇಕು ಅಂತ ಒತ್ತಡ ಕ್ರಿಯೇಟ್ ಆಗಿ ಇದನ್ನು ಮಾಡಿದ್ದಾರೆ. DB ನಟೇಶು ಇವರಿಗೆ DB ನಟೇಶ್ ಒಂದು ಯಾವುದೋ ವೇದಿಕೆಯಲ್ಲಿ ಹೇಳಿದ್ದಾರೆ, ನಾನೇ ಖುದ್ದಾಗಿ ಹೋಗಿ ಮೇಡಮ್ ದಯವಿಟ್ಟು ಒಪ್ಕೊಂಬಿಡಿ, ನೀವು 100% ಬೇಕು ಅಂತ ಕೇಳಿದ್ರೆ ಪ್ರಾಧಿಕಾರಕ್ಕೆ ಭಾಳ ನಷ್ಟ ಆಗುತ್ತೆ, ನೀವು 50-50 ರೇಷಿಯೋದಲ್ಲಿ ನಿಮಗೆ ಕೊಡ್ತೀವಿ, ದಯವಿಟ್ಟು ಒಪ್ಕೊಳ್ಳಿ ಅಂತ ನಾನೇ ಅವರಿಗೆ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಆ ಜಾಗ ಕೊಟ್ಟು ಅವ್ರ ಕಡೆಯಿಂದ ಅವ್ರ ಭೂಮಿಯನ್ನು ಅಧಿಕೃತವಾಗಿ ಟ್ರಾನ್ಸ್ಫರ್ ಆಗಿರಲಿವಲ್ಲ ಆ ಜಾಗ, ಅಧಿಕೃತವಾಗಿ ಅವ್ರ ಕಡೆಯಿಂದ ಲೆಟರ್ ತಗೊಂಡು ಈ ಭೂಮಿನ ನಿಮಗೆ
ಮೂಡಾಗಿ ವಹಿಸ್ಕೊಡ್ತಾ ಇದ್ದೀನಿ ನನ್ನ 3 ಎಕರೆ 16 ಗುಂಟೆ ಅಂತ ತಗೊಂಡು ನಾವು ಅವ್ರಿಗೆ ಈ ಪರ್ಯಾಯ ಜಮೀನನ್ನ ಸೈಟ್ಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ನಡೆದಿರುವಂಥ ಕತೆ. ಸೊ ಈ ಎಲ್ಲ ಪ್ರಕ್ರಿಯೆಯನ್ನು ಮುಚ್ಚಿಟ್ಟು, ಕೋರ್ಟ್ನ ಆದೇಶವನ್ನು ಮುಚ್ಚಿಟ್ಟು, ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ನ ಮುಚ್ಚಿಟ್ಟು, ಎಲ್ಲವನ್ನು ಮುಚ್ಚಿಟ್ಟು ಇವರು ಪಿಕ್ ಆ್ಯಂಡ್ ಚೂಸ್ ಮಾಡಿ ಬೇಕಾದ ರೀತಿ ಕತೆ ಕಟ್ತಾರಲ್ಲ, ಇವರೆಲ್ಲ ನಿಜಕ್ಕೂ ಮನುಷ್ಯರ? ಅಲ್ಲ, ಅದೆಲ್ಲ ಮುಚ್ಚಿಡೋ ಅವಶ್ಯಕತೆ ಇಡಿಗೆ ಏನಿದೆ ಅಂತ ರಾಜಕೀಯ ಉದ್ದೇಶ ಇದೆ. ಇಡಿ ಏನು ಮಾಡ್ತಾ ಇದೆ ಇವತ್ತು ದೇಶದಲ್ಲಿ? ಇಡಿಯ ಕನ್ವಿಕ್ಷನ್ ರೇಟ್ಸ್ ಏನು? ಅವ್ರು ಹಾಕಿರೋ ಕೇಸ್ಗಳೇನು? ಯಾರ ಮೇಲೆ ಕೇಸ್ ಆಗ್ತಾಯಿದೆ? 95-96% ಆಫ್ ದಿ ಕೇಸಸ್ ಅಗೇನೆಸ್ಟ್ ಅಪೋಸಿಟ್ ಪಾರ್ಟೀಸ್, ರೈಟ್ಸು ಅವೆಲ್ಲ ಅಲ್ಲೇ ನಡೀತಾ ಇರೋದು. ಕನ್ವಿಕ್ಷನ್ ರೇಟು 1%ಗಿಂತ ಕಡಿಮೆ. ಅವ್ರು ತಗೊಂಡಿರೋ ಕೇಸುಗಳಲ್ಲಿ ಶಿಕ್ಷೆ ಆಗಬೇಕಲ್ಲ, ತನಿಖೆ ಆಗಿದೆಲ್ಲ ಹಾಗೆ 1%ಗಿಂತ ಕಡಿಮೆ. ದಿಸ್ ಈಸ್ ದ ಕ್ರೆಡಿಬಿಲಿಟಿ ಆಫ್ ಇಡಿ. ಈಗ ಕರ್ನಾಟಕದ ಮಾಧ್ಯಮಗಳು ಯಾವ ರೀತಿ ಆಲ್ ಇಂಡಿಯಾ ಮಾಧ್ಯಮಗಳು ಕೂಡ ಇಡಿ ಅಂದರೆ ಎಲ್ಲೋ ಸ್ವರ್ಗದಿಂದ ಭೂಮಿಗೆ ಇಳಿದಿದೆ, ಯಮರಾಯನ ಕಿಂಕರರು ಅವರು ನ್ಯಾಯ ಪಕ್ಷ ಯಮಧರ್ಮರಾಯನ ಪ್ರಕಾರ ಧರ್ಮ ಮಾಡ್ತಾರೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ಸ್ವಾಮಿ. 99% ಅವ್ರು ಮಾಡಿರೋ ಕೇಸ್ಗಳು ಸಸ್ಟೈನ್ ಆಗಿಲ್ಲ. 95% ಆಫ್ ದಿ ಕೇಸಸ್ ಅಗೇನೆಸ್ಟ್ ಅಪೋಸಿಟ್ ಪಾರ್ಟೀಸ್ ಓನ್ಲಿ. ದಿಸ್ ಈಸ್ ದ ಫೇಟ್, ದಿಸ್ ಈಸ್ ದ ಕ್ರೆಡಿಬಿಲಿಟಿ ಆಫ್ ಇಡಿ. ಅವ್ರ ಹಣೆ ಬರ ಇರೋದು ಹಿಂಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಇದು ಅದೇ ಕತೆ ಇಲ್ಲಿ. ಈಗ ಇದಿಷ್ಟ ಆದಮೇಲೆ ಈ ಲೆಟರ್ಗೊಂದು ಹೊಸ ಎಂಟ್ರಿ ಆಗಿದೆ ಸರ್. CT ಕುಮಾರ್ ಅಂತ, ಅಥವಾ ಅಲಿಯಾಸ್ SG ದಿನೇಶ್ ಕುಮಾರ್ ಅಂತ. ಸೊ ಇಡಿ ಹೇಳತ್ತೆ ಈ ಒಂದು ಪ್ರೊಸೆಸ್ನಲ್ಲಿ ಈ CT ಕುಮಾರ್ ಅವರು ಪಾರ್ವತಿಯವರ ದಾಖಲೆ ಪತ್ರಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಇವರು CMಗೆ ಆಪ್ತ ಸಹಾಯಕ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಸೊ ಇಲ್ಲಿ CT ಕುಮಾರ್ ಅವ್ರದ್ದು ಏನೋ ಒಂದು ಇನ್ಫ್ಲೂಯೆನ್ಸ್ ಏನಾದರೂ ಆಗಿರ್ಬೋದು ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ? CT ಕುಮಾರ್ ಅಂದರೆ ಯಾರು? ನನ್ನ ಪ್ರಶ್ನೆ ಇದು. ಸರಿ, ಯಾರೋ ಒಬ್ಬ ಓಡಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ. ಯಾರು? MLAನ? ಅಲ್ಲಿ ಕಾರ್ಪೊರೇಟ್ರಾ? KS ಆಫೀಸರಾ? IAS ಆಫೀಸರಾ? ಯಾರವ? ಇಲ್ಲಿ ಬರೀತಾರೆ ಇಡಿಯವರು ಇದು ಸಚ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಸೋನ್ಸೋ ಅದೆಲ್ಲ ಬರೀತಾರೆ. ಸೈಟು ಕೊಡಬೇಕು ಅಂತ ಈ ಪ್ರಕ್ರಿಯೆ ನಡೆದಿದ್ದು 14 ಸೈಟು 2020, 21, 22ರಲ್ಲಿ. ಫೈನಲಿ 22ರಲ್ಲಿ ಸೈಟು ಯಾರಿಗೆ? ಪಾರ್ವತಿಯವ್ರಿಗೆ ಸಿಕ್ಕಿದ್ದು. ಸರ್ಕಾರ ಯಾರ್ದಿತ್ತು? ಯಾರು ಸರ್ಕಾರ? ಸರ್ಕಾರ BJPದು. ಮೂಡಾ ಚೇರ್ಮನ್ ಯಾರಿದ್ರು? BJPಯ MLA ಇದ್ದರು ಮೂಡಾ ಚೇರ್ಮನ್. ಮತ್ತು ಮೂಡಾದ ಬೋರ್ಡ್ನಲ್ಲಿ ಮೆಂಬರ್ಸ್ ಯಾರಿದ್ದರು? ಆ ಭಾಗದ JDS BJPಯ ಎಲ್ಲ MLAಗಳು, ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ. ಎಲ್ಲವನ್ನು ಬಿಟ್ಟು ಇವರು ಯತೀಂದ್ರ ಸಿದ್ದರಾಮಯ್ಯ ಮೆಂಬರ್ ಆಗಿದ್ದರು ಅಂತ ಹೇಳ್ತಾರೆ. ಸುಮಾರು 18-20 ಜನರು ಅದರ ಮೂಡಾ ಬೋರ್ಡ್ನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಕಮಿಷನರ್ ಇರ್ತಾರೆ, DC ಇರ್ತಾರೆ, ಜಿಲ್ಲಾ ಪಂಚಾಯತ್ CO ಇರ್ತಾರೆ, ಪೊಲೀಸ್ ಆಫೀಸರ್ ಇರ್ತಾರೆ, ಡಿಸ್ಟ್ರಿಕ್ಟ್ ಪೊಲೀಸ್ ಹೆಡ್ ಇರ್ತಾರೆ, ಬೇರೆ ಬೇರೆ ಎಲ್ಲ ಅಧಿಕಾರಿಗಳಿರ್ತಾರೆ ಬೋರ್ಡ್ ಮೆಂಬರ್ಸಲ್ಲಿ. MLAಗಳು MLCಗಳು ಆ ಭಾಗದ ಎಲ್ಲರೂ ಇರ್ತಾರೆ. ಸೊ ಹೀಗಾಗಿ ಅದನ್ನೆಲ್ಲ ಅವರೆಲ್ಲರೂ ಏನು ಮಾಡ್ತಾಯಿದ್ರು? ಅಧಿಕಾರ ಇವ್ರದ್ದು, ಚೇರ್ಮನ್ ಅವರು. ಆಗ ಇವರು ಎಲ್ಲರನ್ನು ಮೀರಿ, ಇವನು ಯಾರೋ CT ಕುಮಾರ್ ಅನ್ನೋ ಮನುಷ್ಯ ಇವನ್ನೆಲ್ಲರನ್ನು ಮೀರಿ ಏನೋ ಆಪ್ರೇಟ್ ಮಾಡ್ಬಿಟ್ಟು ಅಂದರೆ ಇವರಂಥ ಮೂರ್ಖರು ಇರಬೇಕು ಇವರು. ಇಲ್ಲ, ಇವರು ಒಪ್ಕೋಬೇಕು, ನಾವೆಲ್ಲ ಮೂರ್ಖರಿದ್ವಿ, ನಮಗೇನು ಗೊತ್ತಾಗಲಿಲ್ಲ. ಅಥವಾ ಅವ್ರು ಇನ್ನೂ ಒಂದು ಹೇಳಬೇಕು, ನಮಗೆ ಅಧಿಕಾರದಲ್ಲಿ ಕೂರಿಸಿದ್ರು ಕೂಡ ಇಷ್ಟು ನಾಲಾಯಕ್ಕಿದ್ದೀವಿ ನಾವು. ಯಾರೋ ಒಬ್ಬ CT ಕುಮಾರ್ ಬಂದು ಮ್ಯಾಜಿಕ್ ಮಾಡಿಬಿಡ್ತಾನೆ. ಈಸ್ ನೋಬಡಿ. ಪುಡಾರಿ ಇರ್ಬೋದು, ರಾಜಕೀಯ ಮಾಡ್ತಾ ಇರ್ಬೋದು, ಸಿದ್ದರಾಮಯ್ಯನಿಗೂ ಹತ್ರನೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಯಾರೊಬ್ಬ ಮನುಷ್ಯ ಬಂದು ಅವ್ನು ಯಾವುದೇ ಅಧಿಕಾರ ಇಲ್ಲದೆ ಇರೋ ಏಜೆಂಟೋ ಅಥವಾ ಪುಡಾರಿನ ಏನೋ ಒಂದು ಸಮಥಿಂಗ್ ಆತ ಬಂದು ಇದೆಲ್ಲ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾನೆ ಅಂತ ಇವ್ರು ಹೇಳ್ತಾರೆ ಅಂದರೆ ಆಲ್ ದೀಸ್ ಪೀಪಲ್ ಆರ್ ಯೂಸ್ಲೆಸ್, ಇನ್ಕಾಂಪಿಟೆಂಟ್, ನಾಲಾಯಕರು ಅಂತ ಆಗುತ್ತೆ. ಈಗ ಇಡಿಯವರು ಮೆನ್ಷನ್ ಮಾಡಿರೋದು ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದರಲ್ಲಿ. ದೇವನೂರಲ್ಲಿ 352 ಸೈಟ್ ಇದ್ರೂ ಸಹ ಪಾಶ್ ಏರಿಯಾ ಆಗಿರೋ ವಿಜಯನಗರದಲ್ಲೇ 14 ಸೈಟ್ ಕೊಟ್ಟಿದ್ದಾರೆ ಅಂತ. ಅಲ್ಲ, 352 ಸೈಟು ದೇವನೂರಲ್ಲೇ ಇದ್ರೂ ಸಹ ಪಾಶ್ ಏರಿಯಾ, ಪಾಶ್ ಅಂತ ಅವರೇ ಮೆನ್ಷನ್ ಮಾಡಿರೋದು, ನಾನು ಅದಕ್ಕೆ ಪಾಶ್ ಅಂತ ತಗೊಳ್ತಾ ಇದ್ದೀನಿ. ಈ ಪಾಶ್ ಏರಿಯಾ ಆಗಿರೋ ವಿಜಯನಗರದಲ್ಲಿ ಯಾಕೆ ಕೊಡಬೇಕಿತ್ತು? ದೇವನೂರಲ್ಲೇ ಕೊಡ್ಬೋದಿತ್ತಲ್ವಾ? ಕೊಡ್ಬೋದಿತ್ತು, ಗೊತ್ತಿಲ್ಲ ನನಗೆ. ಆಗ ಇದುವರೆಗೂ ಇರತಕ್ಕಂಥ ಇವರ ವಾದಗಳನ್ನು ನೋಡಿದರೆ ಆಗ ಅಲ್ಲಿ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳು ಅವೈಲೇಬಲ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಇಡಿಯವರು ಈಗ ಹೇಳಿರೋ ಪ್ರಕಾರ ಅದು ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಕನ್ಫರ್ಮಿಂಗ್ ಇಟ್ ಆರ್ ಡಿನೈಯಿಂಗ್ ಇಟ್. ಅದರ ಪ್ರಕಾರ ಸಮಥಿಂಗ್ 350-250 ಎಷ್ಟೋ ಸೈಟ್ಗಳು ಇನ್ನೂ ಅವೈಲೇಬಲ್ ಇದ್ದವು ಅಂತ ಹೇಳ್ತಾರೆ. ಹೌದಾ? ಅಲ್ಲೇ ಕೊಡ್ಬೋದಿತ್ತು ಅಂತ ಇರುವಾದ. ಇನ್ನೊಂದು ವಿಷಯ ಹೇಳ್ತೀನಿ, ಈ ಸೈಟನ್ನು ಒಪ್ಕೊಳ್ಳೋದು ಬಿಡುವುದು ಕೂಡ ಒಬ್ಬರ ಅಧಿಕಾರ. ಯಾರ ಅಧಿಕಾರ ಅದು? ಯಾರ ಹಕ್ಕು? ಭೂಮಿ ಕಳ್ಕೊಂಡವ್ರ ಹಕ್ಕು. ಇವನು ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಮಾಡಿ ನಿಮಗೆಲ್ಲೋ ಭೂಮಿ ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಇವ್ರು ಅದ್ರ ಬದಲಿಗೆ ಇವ್ರು ಏನೇನು ಮಾಡ್ಬೋದಿತ್ತು? ಸುಂದರಮ್ಮ ಕೇಸಲ್ಲಿ ಮಾಡಿದ ಹಾಗೆ ಇವ್ರು ಅದನ್ನು ಕೇಳಿದ್ದಾರೆ. ಶ್ರೀಮತಿ ಪಾರ್ವತಿಯವರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ನನ್ನ ಜಾಗವು ನನಗೆ ವಾಪಸ್ ಕೊಟ್ಬಿಡಿ.
ಸುಂದ್ರಮ ಕೇಸಲ್ಲಿ ಹೈಕೋರ್ಟ್ ಆರ್ಡ್ರ್ ಆಯ್ತಲ್ಲ, ಅವ್ರಿಗೆ ಆ ರೀತಿ ಸುಂದ್ರಮನ್ಗೆ ಆ ಭೂಮಿನೆಲ್ಲ ಪೂರ್ತಿ ಲೇಔಟ್ ಆದಮೇಲೆ ಬಿಟ್ಕೊಟ್ಬಿಟ್ರಲ್ಲ, ಅದೇ ರೀತಿ ಪರಿಗಣಿಸಿ ಇವ್ರು ಬರೆದಿದ್ದಾರಲ್ಲ, ಆ ರೀತಿ ಕೊಟ್ಬಿಟ್ಟಿದ್ರೆ ಇವ್ರಿಗೆ ಏನು ಪ್ರಾಬ್ಲಮ್ ಇತ್ತು? ಪಾರ್ವತಿ ಇಲ್ಲ ನನಗೆ ವಿಜಯನಗರದಲ್ಲಿ ಕೊಡಿ ಅಂತ ಪಾರ್ವತಿ ಕೇಳೋಕ್ಕಾಗತ್ತಾ? ಅಥವಾ ಈ ಹಗರಣದ ಪ್ರಶ್ನೆನೇ ಬರ್ತಿರ್ಲಿಲ್ವಲ್ಲ, ನಾವು ಸರಿಯಾದ ರೀತಿಯಲ್ಲಿ ಅಕ್ವೇಷನ್ ಮಾಡಿರಲಿಲ್ಲ, ಭೂಮಿ ಅವ್ರದ್ದೇ ಇತ್ತು, ಇಲ್ಲಿಗಲಿ ಎಂಕ್ರೋಚ್ ಮಾಡ್ಕೊಂಡಿದ್ವಿ, ವಾಪಸ್ ಕೊಟ್ಬಿಡ್ತಾ ಇದ್ದೀವಿ ಅಂತೇಳಿ ಅವ್ರು ರೆಸೊಲ್ಯೂಷನ್ ಮಾಡಿ ಅದನ್ನೆಲ್ಲ ಏನೋ ತಪ್ಪಾಗಿದೆ ಅಂತೇಳಿ ಮಾಡಿ ಕೊಟ್ಬಿಡ್ಬೋದಿತ್ತಲ್ಲ. ಅವ್ರು ಕೇಳಿರೋದು ಅದೇ ತಾನೇ. ಎರಡನೇದು, ಎಂಕ್ರೋಚ್ಮೆಂಟ್ ಆಗಿರೋದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ನಾವು ಎರಡೂ ಜಾಗವನ್ನು ನಾನು ಖುದ್ದಾಗಿ ಪರಿಶೀಲನೆ ಮಾಡಿದ್ದೀನಿ. ಎರಡೂ ಜಾಗವನ್ನು ಖುದ್ದಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ದೇವನೂರು ಬಡಾವಣೆಯ 464 ಮೀನ್ಸ್ ಅದು ಕೆಸರೆ ಗ್ರಾಮದ 464 ಸರ್ವೆ ನಂಬರ್ ಭೂಮಿ, ಅದು ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಇದೆ, ಈ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ಇವರೇನು ಸೈಟ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಆ ಜಾಗಗಳನ್ನ ನಾನು ನೋಡಿದ್ದೀನಿ. ಆಫ್ಕೋರ್ಸ್ ದೇವನೂರು ಬಡಾವಣೆಯ ಜಾಗಕ್ಕಿಂತ ವಿಜಯನಗರದ ಈ ಬಡಾವಣೆಯ ಜಾಗ ಸ್ವಲ್ಪ ಡೆವಲಪ್ಡ್, ರಿಲೇಟಿವ್ಲಿ ಇದು ಡೆವಲಪ್ಡ್ ಇದೆ. ಡೆವಲಪ್ಡ್ ಅಂದರೆ ಯಾವ ರೀತಿಯಲ್ಲಿ ಸರ್? ಅಲ್ಲಿ ಜಾಸ್ತಿ ಮನೆಗಳು ಬಂದಿದ್ದಾವೆ. ಈಗ ಇವ್ರು ಹೇಳ್ತಾ ಇರುವಂಥ ಪಾಶ್ ಏರಿಯಾ, ನಾನು ಪಾಶಿಗೆ ಬರ್ತೀನಿ. ರಿಲೇಟಿವ್ಲಿ ಡೆವಲಪ್ಡ್ ಅಂದರೆ ಇಲ್ಲಿ ಜಾಸ್ತಿ ಜನರ ಓಡಾಟ ಅದೆಲ್ಲ ಇರುತ್ತೆ, ವೆಹಿಕಲ್ಗಳು ಓಡಾಟ ಇರುತ್ತೆ, ಮನೆಗಳೆಲ್ಲ ಹೆಚ್ಚಿಗೆ ಆಗಿದೆ, ಇದು ಪರಿಸ್ಥಿತಿ. ವೆರಾಸ್ ಇನ್ ದೇವನೂರು ಬಡಾವಣೆ ಈಗ ಮನೆಗಳು ಕಟ್ತಾ ಇದ್ದಾರೆ. ದೇವನೂರು ಬಡಾವಣೆಯಲ್ಲಿ ಡಿಸ್ಟೆನ್ಸ್ ವೈಸ್ ಈಗ ನೀವು ಮೈಸೂರು ಅರಮನೆಯಿಂದ ನೀವು ಲೆಕ್ಕ ತಗೊಂಡ್ರು ಅಥವಾ ಬಸ್ ಸ್ಟ್ಯಾಂಡಿಂದ ನೀವು ಲೆಕ್ಕ ಹಾಕಿದ್ರೂ ಕೂಡ ಡಿಸ್ಟೆನ್ಸ್ ವೈಸು ನಿಮಗೆ ದೇವನೂರು ಬಡಾವಣೆ ಹತ್ರ ಇದೆ. ಯಾಕೆಂದರೆ ಅದು ರಿಂಗ್ ರೋಡ್ಗೆ ಅಂಟಿಕೊಂಡಿದೆ. ವಿಜಯನಗರದ 3-4ನೇ ಬಡಾವಣೆ ರಿಂಗ್ ರೋಡಿಂದ ಸ್ವಲ್ಪ ದೂರ ಇದೆ, 2-3 ಕಿಲೋಮೀಟರ್ ಅಷ್ಟು ದೂರ ಇದೆ ಈ ಜಾಗ ಒಂದು 300-400 ಮೀಟರ್ ಅಷ್ಟು ಒಳಗನೆ ಈ ಕೆಸರೆ ಗ್ರಾಮದ ಈ ಜಮೀನು ಬರುತ್ತೆ ಡಿಸ್ಟೆನ್ಸ್ ವೈಸು. ಬಟ್ ಡೆವಲಪ್ಮೆಂಟ್ ವೈಸ್ ನಿಮಗೆ ಇದು ಕಡಿಮೆ ಡೆವಲಪ್ ಆಗಿದೆ, ಅದು ಜಾಸ್ತಿ ಡೆವಲಪ್ ಆಗಿದೆ. ರೇಟ್ ವೈಸ್, ಪ್ರೈಸ್ ವೈಸ್ ಇದೆಲ್ಲ ಜನರಿಗೆ ಅರ್ಥ ಆಗಬೇಕು. ದೇವನೂರು ಬಡಾವಣೆಯಲ್ಲಿ ಇವತ್ತಿನ ಸೈಟ್ ಬೆಲೆ 4,000 ರೂಪಾಯಿ ಇದೆ ಅಪ್ರಾಕ್ಸಿಮೇಟ್ಲಿ, ಇನ್ನೊಂದು ಅರೌಂಡ್ 4,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಈ 3-4ನೇ ಬಡಾವಣೆ ವಿಜಯನಗರದಲ್ಲಿ 7,000 ರೂಪಾಯಿ ಸುತ್ತಮುತ್ತ ಇದೆ. ನಾವು ಅದೆಲ್ಲ ಎಂಕ್ವೈರಿ ಮಾಡಿದ್ವಿ, ಅದೆಲ್ಲ ಏನಿದೆ ಮಾರ್ಕೆಟ್ ವ್ಯಾಲ್ಯೂ ಇದೆಲ್ಲ ಮಾಡಿದ್ದೀವಿ. ಓಕೆ, ಇವರು ಅದನ್ನು ಪಾಶ್ ಅಂತ ಹೇಳೋದಕ್ಕೆ ದುರುದ್ದೇಶ ಇದೆ. ಪಾಶ್ ಅಂದರೆ ಅರ್ಥ ಏನು? ಪಾಶ್ ಅಂದರೆ ಐಷಾರಾಮಿ, ವಿಲಾಸಿ, ಐಫೈ ಅಂತ. ಅಲ್ಲಿ ಯಾವುದು ಪಾಶ್ ಅಲ್ಲ. ಪಾಶ್ ಅನ್ನೋದು ಯಾವ ಡಿಕ್ಷನರಿಯ ಪ್ರಕಾರ ಇವರು ಪಾಶ್ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ. ಪಾಶ್ ಅಂತಂದರೆ ಯಾವ್ದು ಹೇಳ್ಬೋದು, ನಮ್ಮ ಸದಾಶಿವನಗರ, ಡಲಾರ್ಸ್ ಕಾಲೋನಿ, ಹಿಂಗೆಲ್ಲ ಭಾಳ ಪ್ರತಿಷ್ಠಿತ ಜಾಗ, ಇಂಥವನ್ನ ಪಾಶ್ ಅಂತ ಹೇಳ್ಬೋದು. ಮೈಸೂರಲ್ಲಿ ಯಾವ್ದು ಪಾಶ್ ನನಗೆ ಗೊತ್ತಿಲ್ಲ. ಈ ಹೊರವಲಯದ ಅದು ಹೊರವಲಯದ ಜಾಗ 3 ಮತ್ತು 4ನೇ ಬಡಾವಣೆ, ಬಟ್ ರಿಲೇಟಿವ್ಲಿ ಡೆವಲಪ್ಡ್, ರಿಲೇಟಿವ್ಲಿ ರೇಟ್ ಜಾಸ್ತಿ ಇದೆ. ದಿಸ್ ಈಸ್ ಅ ಫ್ಯಾಕ್ಟ್. ಸೊ ಹಾಗಾಗಿ ಈ ಪಾಶ್ ಅಂತ ಹೇಳೋದ್ರ ಹಿಂದೆ ಕೂಡ ಇದನ್ನು ದೊಡ್ಡದಾಗಿ ಚಿತ್ರಿಸುವಂಥ ಉದ್ದೇಶ ಇದೆ. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಇವರು, 56 ಕೋಟಿ ಬೆಲೆ ಬಾಳುತ್ತೆ. ಇವ್ರು ಹೇಳಿದ್ದಾರೆ 3,24,000 ರೂಪಾಯಿ ವ್ಯಾಲ್ಯೂ ಇರೋ ಜಮೀನಿನ ಪರವಾಗಿ 56 ಕೋಟಿ ವ್ಯಾಲ್ಯೂ ಇರೋ ವಿಜಯನಗರದಲ್ಲಿ ಕೊಟ್ಟಿದ್ದಾದ್ರು ಯಾಕೆ? ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು. ಬಹಳ ನಿರ್ದಿಷ್ಟವಾದ ಕಾರಣ ಇದೆ. ಏನು ನಿರ್ದಿಷ್ಟವಾದ ಕಾರಣ ಏನಪ್ಪ ಅಂತಂದರೆ, ಇಡಿಗೆ ಈ ಕೇಸನ್ನು ತನಿಖೆ ಮಾಡಲಿಕ್ಕೆ ಯಾವುದೇ ಕಾನೂನುಬದ್ಧ ಅಧಿಕಾರ ಇಲ್ಲ. ಇಡಿ PMLA ಆ್ಯಕ್ಟ್ ಪ್ರಕಾರ ಕೆಲಸ ಮಾಡಬೇಕು. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂದರೆ ಹಣಕಾಸು ವರ್ಗಾವಣೆ, ಹಣಕಾಸಿನಲ್ಲಿ ಆಗಿರ್ತಕ್ಕಂತಹ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಇಡಿ ಇರುವುದು, ಅದನ್ನು ತನಿಖೆ ಮಾಡಬೇಕಿದು, ಹೌದಾ? ಅಥವಾ ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ತನಿಖೆ ಮಾಡಬೇಕು. ಸ್ಮಗ್ಲಿಂಗ್ ವ್ಯವಹಾರಗಳು ನಡೆಯುತ್ತಲ್ಲ, ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ವ್ಯವಹಾರಗಳಲ್ಲಿ ಇಲ್ಲಿಸಿಟ್ ಟ್ರಾನ್ಸಾಕ್ಷನ್ ಆಫ್ ಮನಿ ಇತ್ಯಾದಿ ಇರುತ್ತೆ, ಇಂಥವುಗಳನ್ನು ನೋಡಬೇಕು. ಇದಕ್ಕಿರೋದು ಅದೇ ಕೆಲಸ. ಇದು ಯಾರ ಅಡಿಯಲ್ಲಿ ಬರುತ್ತೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಸೊ ಫೈನಾನ್ಷಿಯಲ್ ವ್ಯವಹಾರ, ಹಣಕಾಸಿನ ವ್ಯವಹಾರಗಳ ಬಗ್ಗೆ ತನಿಖೆ ಮಾಡಲಿಕ್ಕಿರುವಂಥ ಸಂಸ್ಥೆ. ಭೂಮಿ ವ್ಯವಹಾರ, ಭೂಮಿ ಒಂದು ವೇಳೆ ಅಕ್ರಮ ಅಂದರೆ ಭೂಮಿ ಅಕ್ರಮ ಇತ್ಯಾದಿಗಳಿಗೆ ಡ್ಯೂಟಿನೇ ಅಲ್ಲ. ಮತ್ತೆ ಇಲ್ಲಿ ಏನು ಕೆಲಸ? ಅದೇ ಇರೋದು. ಯಾಕಪ್ಪ ಅಂತಂದರೆ ಲೋಕಾಯುಕ್ತ ತನಿಖೆ ಇವ್ರಿಗೆ ಅರ್ಥ ಆಯಿತು, ಲೋಕಾಯುಕ್ತ ತನಿಖೆಯಿಂದ ಏನೂ ಸಿಗೋದಿಲ್ಲ ಅಂತ. ಈಗ ಮೀಡಿಯಾದಲ್ಲಿ ಅದನ್ನೇ ಬಿಂಬಿಸ್ತಾ ಇದ್ದಾರೆ. ಲೋಕಾಯುಕ್ತ ಬಿಟ್ಬಿಡುತ್ತೆ, ಇಡಿ ನೋಡಿ ಬಿಟ್ಟಿಲ್ಲ, ಹಿಡಿದಿದೆ, ಇಡಿ ಸಖತ್ತಾಗಿ ತನಿಖೆ ಮಾಡಿಬಿಟ್ಟಿದೆ, ಈ ಲೋಕಾಯುಕ್ತದವರು ವೀಕ್ ಮಾಡಿ ಕೇಸ್ನ ರಿಪೋರ್ಟ್ ಹಾಕ್ಬಿಡ್ತಾರೆ ಅನ್ನೋ ಥರ ಚರ್ಚೆ ಶುರು ಮಾಡಿದರೆ, ರಿಪೋರ್ಟ್ ಹಾಕದೆ ಬೇರೆ ವಿಧಿ ಇಲ್ಲ. ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಆಗಿರೋ ಜಮೀನನ್ನು ಇವರು ಯಾವ ರೀತಿಲಿ ಪ್ರೂವ್ ಮಾಡ್ತಾರೆ? ಅವರ ಮಾಲೀಕ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮಾಲೀಕನ್ನು? ಸೊ ಇದು ಪ್ರಶ್ನೆ. ಸೊ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಮನಿ ಲಾಂಡ್ರಿಂಗ್ ವ್ಯವಹಾರವನ್ನು ಇಡಿ ಹೇಗಾದರೂ ಮನಿ ಲಾಂಡ್ರಿಂಗ್ ಆಯಿತು ಅಂತ ಹೇಳಬೇಕಾ? ಹಣಕಾಸು ವ್ಯವಹಾರ ನಡೆದಿದೆ ಅಂತ ತೋರಿಸ್ಬೇಕಲ್ಲ. ಇದರಲ್ಲಿ ಒಂದು ನಯಾ ಪೈಸದ ಹಣಕಾಸು ವ್ಯವಹಾರ ನಡೆದಿಲ್ಲ. ಯಾವ ಹಣಕಾಸಿನ ವ್ಯವಹಾರ ಅಕ್ರಮಗಳು ಇದರಲ್ಲಿಲ್ಲ, ಅದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಇವರು
ನೋಡಿ, ಮೂಡಾದವರು ನಿಗದಿ ಮಾಡಿದ್ದಂಥ ಬೆಲೆ 3,24,000. ಮೂಡಾದವರು ಈ ಜಮೀನಿಗೆ ಅಕ್ವೈರ್ ಮಾಡಿ ನೋಟಿಫೈ ಮಾಡಿದ್ರಲ್ಲ, ಅವಾಗ 3,24,000 ನಿಗದಿ ಮಾಡಿದ್ರು. ಈಗ ಅದು 56 ಕೋಟಿ ಆಗಿಬಿಟ್ಟಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. 56 ಕೋಟಿ ಅಂದರೆ ಹೇಗೆ? ಫಸ್ಟ್ ಆಫ್ ಆಲ್, ಈಗ ಪಾಶ್ ಅಂತ ಒಂದು ಹೇಳಿದ್ರು ಇಡಿಯವರು, ಇದನ್ನೆಲ್ಲ ಸೇರಿಸಿನೇ ನಾನು ಚಿಲ್ಲರೆ ಪಾಲಿಟಿಕ್ಸ್ ಅಂತ ಹೇಳಿದ್ದು. ಈಗ 56 ಕೋಟಿ ಅಂತ ಹೇಳ್ತಾ ಇದ್ದಾರೆ. 56 ಕೋಟಿ ಹೇಗೆ ಸ್ವಾಮಿ? ಈಗ ಒಟ್ಟು ಭೂಮಿ 14 ಸೈಟ್ಗಳ ಒಟ್ಟು ಅಳತೆ ಭೂಮಿ ಸಿಕ್ಕಿರೋದು ರಫ್ಲಿ ಅರೌಂಡ್ 32,000 ಅಡಿ ಇವ್ರಿಗೆ ಸಿಕ್ಕಿದೆ. 32,000 ಅಡಿಗೆ 56 ಕೋಟಿ ವಿಭಾಗ ಮಾಡಿ ಎಷ್ಟಾಯಿತು? 17,500 ರೂಪಾಯಿ ಆಯಿತು. ಅಲ್ಲಿ ಮಾರ್ಕೆಟ್ ಮೈಸೂರಲ್ಲಿ ಹೊರವಲಯದ ವಿಜಯನಗರದ 3-4ನೇ ಬಡಾವಣೆಯಲ್ಲಿ 17,500 ರೂಪಾಯಿ ಇದೆ ಅಂದರೆ ಯಾರು ನಗಲ್ವೇನ್ರಿ? ಅದು ಹೊರವಲಯದಲ್ಲಿರ್ತಕ್ಕಂಥ ಜಾಗ. ಅಲ್ಲಿರ್ತಕ್ಕಂಥ ಬೆಲೆ 7,000 ರೂಪಾಯಿ ಸುತ್ತಮುತ್ತ. ಅದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ. 7,000 ರೂಪಾಯಿ ಸುತ್ತಮುತ್ತ ಇದೆ. ಇವರು ಹಾಗೆ ಲೆಕ್ಕಾಚಾರದಲ್ಲಿ ಈಗ ಯಾರೋ ದೂರದರ ದೇವರಾಜ್ ಕೂಡ ಒಂದು ಸಾರಿ, ದೇವರಾಜ್ ಅಲ್ಲ ಅದು, ದೇವರಾಜ್ ಅನ್ನೋರೊಬ್ಬರು ದೂರದಾರರಿದ್ದಾರೆ. ಅವರು ಕೂಡ ಇತ್ತೀಚೆಗೆ ಯಾವುದೋ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ, ಆ ಬೆಲೆ ಒಟ್ಟು ಒಂದು 20 ಕೋಟಿ ಇರ್ಬೋದು ಅಂತ ಹೇಳಿದ್ರು ಅಂದಾಜು. ಅದೊಂದು 20 ಕೋಟಿ ಬೆಲೆ ಬಾಳುತ್ತೆ 14 ಸೈಟ್ಗಳು. ಅದನ್ನು ವಾಪಸ್ ಕೊಟ್ಟಿದ್ದಾರೆ, ಅದು ಬಿಡಿ, ಆ ವಿಚಾರ ನಮಗೆ ಚರ್ಚೆ ಇಲ್ಲ. ಸೊ 56 ಕೋಟಿ ಅಂತ ಎಕ್ಸಾಗ್ರೇಟ್ ಮಾಡೋದ್ರಿಂದ, ಯಾರು ಎಕ್ಸಾಗ್ರೇಟ್ ಮಾಡಿದ್ರು ಅದರ ಹಿಂದೆ ದುರುದ್ದೇಶ ಇದೆ. ಅದನ್ನ ಎಕ್ಸಾಗ್ರೇಟ್ ಮಾಡಿ ಕಪೋಲ ಕಲ್ಪಿತ ಕತೆ ಕಟ್ಟುವಂಥ ಉದ್ದೇಶ ಇದೆ. ದಿಸ್ ಇಸ್ ದ ಫ್ಯಾಕ್ಟ್. ಈಗ ಇಡಿ ಆ್ಯಕ್ಚುಲಿ ಬರೀ ಪಾರ್ವತಿಯವರು ವಿಚಾರ ಒಂದೇ ಅಲ್ಲ, ಮತ್ತೊಂದಿಷ್ಟು ವಿಚಾರಗಳನ್ನು ಇದೇ ಪತ್ರದಲ್ಲಿ ಬಯಲಿಗೆ ಎಳೆದಿದೆ ಸರ್. ಇಲ್ಲಿ ಪಾರ್ವತಿಯವರಿಗೆ ಮಾತ್ರ ಅಲ್ಲ, ಒಂದಿಷ್ಟು ಬಿಸ್ನೆಸ್ ಮ್ಯಾನ್ಗಳಿಗೂ ಸಹ 1095 ಸೈಟ್ಗಳು ಅಲೋಟ್ ಆಗಿದೆ. ಇಲ್ಲಿ ಯಾವುದು ಸಹ ಪ್ರಾಪರ್ ರೆಕಾರ್ಡ್ಸ್ ಇಲ್ಲದೇನೆ ಅಕ್ರಮ ನಡೆದಿದೆ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲೊಂದು ಕಾಂಟ್ರಡಿಕ್ಷನು ಕೂಡ ಇದೆ. ಏನು ಕಾಂಟ್ರಡಿಕ್ಷನ್ ಅಂತಂದರೆ, ಇವ್ರ ವಾದ ಎಲ್ಲ ಏನು, ಬೇರೆ ಯಾರಿಗೂ ಏನು ಫೇವರ್ ಆಗಿಲ್ಲ, ಕೇವಲ 14 ಸೈಟಿಗೆ ಮಾತ್ರ ಈ ರೀತಿ ಯಾಕೆ ಆಯಿತು, ಹಾಗೆ ಹೀಗೆ ಎಲ್ಲ ಕಥೆಗಳೆಲ್ಲ ಕಟ್ಟಿದ್ದಾರೆ. ಇಲ್ಲಿ ನೀವು ರೆಫರ್ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ದ ಕಾಂಟ್ರವೆನ್ಷನ್ ಆಫ್ ಲೇಡ್ ಡೌನ್ ಸ್ಟ್ಯಾಟ್ಯೂಟರಿ ಪ್ರಾವಿಷನ್ಸ್ ಫಾರ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಆಸ್ ಕಾಂಪನ್ಸೇಷನ್ ಡಿಡ್ ನಾಟ್ ಎಂಡ್ ವಿತ್ ದ ಕೇಸ್ ಆಫ್ ಶ್ರೀಮತಿ BM ಪಾರ್ವತಿ. ಇವರ ವಿಷಯದಲ್ಲಿ ಮಾತ್ರ ಇದು ಮುಗಿಯಲ್ಲ. ದ ಇನ್ವೆಸ್ಟಿಗೇಷನ್ ಅಂಡರ್ PMLA 2002 ರಿವೀಲ್ಸ್ ದಟ್ ದ ಇಲ್ಲಿಗಲ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಆಫ್ ಶ್ರೀಮತಿ BM ಪಾರ್ವತಿ ಇಸ್ ನಾಟ್ ಎ ಒನ್ ಆಫ್ ಇನ್ಸಿಡೆಂಟ್. ಮತ್ತೊಂದು ಸರಿ ಹೇಳ್ತಾರೆ, ಇದು ಒಂದೇ ಕಥೆ ಅಲ್ಲ ಅಂತ. ಅಗೈನ್ there is a deep rooted nexus between real estate businessmen, influential persons and Muda officials as revealed during the investigation of PMLA 2002. ಇದೆಲ್ಲ ಏನಿದೆ, ನೆಕ್ಸಸ್ ಇದೆ, ಬಿಸ್ನೆಸ್ ಮೆನ್ಗಳು, ರಿಯಲ್ ಎಸ್ಟೇಟು, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸು ಇತ್ಯಾದಿಗಳ ಮಧ್ಯೆ ನೆಕ್ಸಸ್ ಇದೆ ಮೂಡಾದಲ್ಲಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಇವರೇನು ಪತ್ತೆ ಹಚ್ಚಬೇಕಾಗಿಲ್ಲ. ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು, ಜನರು ಎಲ್ಲರೂ ಬಾಯಿ ಬಿಡ್ಕೋತಾ ಇದ್ರು. ಮೂಡಾದಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳು, ಹಗರಣಗಳ ಮೇಲೆ ಗಮನ ಕೊಟ್ಟು ಅದನ್ನು ನೀನು ತಹಬಂದಿಗೆ ತರಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಯಾರಾದರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ 14 ಸೈಟ್ ಬಗ್ಗೆ ಮಾತಾಡ್ತಾರೆ. ಈಗ ಇಡಿ ಹೇಳಿರೋ ಪ್ರಕಾರ 1095 ಸೈಟ್ ಹಗರಣ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 1095 ಸೈಟ್ ಬಗ್ಗೆ ಏನು ಹೇಳಿದ್ದಾರೆ ಇವರು? ಇವರ ಈ ಪತ್ರದಲ್ಲಿ ಇಡಿಯ ಉದ್ದೇಶ ಅಥವಾ ತನಿಖೆಯ ಉದ್ದೇಶ ಇವರಿಗೆ ಅಕ್ರಮಗಳನ್ನು ತಡೆಗಟ್ಟಬೇಕು, ಸರ್ಕಾರಿ ಸ್ವತ್ತುಗಳನ್ನು ಉಳಿಸ್ಬೇಕು, ಸರ್ಕಾರಿ ಬೊಕ್ಕಸಕ್ಕಾಗೋದಷ್ಟನ್ನು ಉಳಿಸ್ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದ್ದರೆ 1095 ಸೈಟಲ್ಲಿ 14 ಸೈಟ್ ಬಿಟ್ಬಿಡಿ, 1081 ಸೈಟ್ ಉಳಿತು. ಈ 1081 ಸೈಟ್ ಬಗ್ಗೆ ಏನು ಹೇಳಿದ್ದಾರೆ ಇವರು ಈ ಪತ್ರದಲ್ಲಿ? ಹೇಳಿದ್ದಾರೆ ಏನು ತನಿಖೆ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಶುರುವಾಗಿ 8ನೇ ಪುಟ ಮುಕ್ತಾಯವಾಗುವವರೆಗೂ ಸಿದ್ದರಾಮಯ್ಯ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಎಟ್ಸೆಟ್ರಾ ದೇವರಾಜು ಇವರು. ಕೊನೆಯ 2.5 ಪುಟ 9, 10 ಮತ್ತು 11ನೇ ಪುಟದ ಅರ್ಧ ಭಾಗದಲ್ಲಿ 1095 ಸೈಟ್ಗಳ ಬಗ್ಗೆ ಇವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಇಷ್ಟೇ ಇದೆ. ಅದರಲ್ಲೂ ಸ್ಪಷ್ಟವಾದ ಯಾವುದೇ ಮೆನ್ಷನ್ ಇಲ್ಲ. ಮತ್ತು ಈ 1095 ಸೈಟ್ ಕೂಡ ಯಾರು ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯ್ತಾ, ಹಿಂದಿನಿಂದ ನಡ್ಕೊಂಬಂತ. ಈಗ ದಿನೇಶ್ ಕುಮಾರ್ ಇದ್ದಿದ್ದು ಹಿಂದೆ, ದಿನೇಶ್ ಕುಮಾರ್ ಅದಕ್ಕೆ ಮುಂಚೆ DB ನಟೇಶ್ ಹೇಳ್ತಾರೆ ಅವರು ಹಿಂದೆ, ಅದಕ್ಕಿಂತ ಹಿಂದೆ ಇದ್ದರು. ಯಾವಾಗಾಯಿತು ಅಕ್ರಮ? ಇದು ಉದ್ದಕ್ಕೂ ನಡ್ಕೊಂಬಂದಿದೆ. ಈ ಮೂಡಾದಲ್ಲಿ ಮಾತ್ರ ಅಲ್ಲ, BDA ಇತ್ಯಾದಿ ಇಂಥ ಸಂಸ್ಥೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಅಕ್ರಮಗಳು ನಡೀತಾನೆ ಇದೆ. ಇವ್ರಿಗೆ ನಿಜವಾಗಲೂ ತನಿಖೆ ಮಾಡೋ ಉದ್ದೇಶ ಇದ್ದರೆ, ನಿಜವಾಗಲೂ ತಪ್ಪಿತಸ್ಥನ ಕಂಡಿಡ್ಬೇಕು. ಯಾವುದೇ ಪಾರ್ಟಿಯನ್ನಿರಲಿ, ಕಾಂಗ್ರೆಸ್ನಲ್ಲಿರಲಿ, BJP JDS ಯಾವನೇ ಇರಲಿ, ಅವ್ರನ್ನ ಪತ್ತೆ ಹಚ್ಚಬೇಕು, ಕ್ರಮ ತಗೊಳ್ಬೇಕು. ತಪ್ಪಿತಸ್ಥ ಅಧಿಕಾರಿಗಳನ್ನ ತಗೋಬೇಕು, ಸಂಬಂಧಪಟ್ಟ ಸರ್ಕಾರದಲ್ಲಿ ಪ್ರತಿನಿಧಿಗಳು ಯಾರಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನು ಬಿಟ್ಟು ಇದನ್ನು ಗೂಬೆ ಕೂರಿಸುವ ರೀತಿಯಲ್ಲಿ ಇದನ್ನು ರಿವೀಲ್ ಮಾಡಿ 1095 ಸೈಟ್ ಆಗಿಬಿಟ್ಟಿದೆ. ಈಗ ಮೀಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ 1095 ಸೈಟ್ಗೂ ಕೂಡ ಸಿದ್ದರಾಮಯ್ಯನೇ ಕಾರಣ ಅನ್ನೋ ರೀತಿಯಲ್ಲಿ ಈ 14 ಸೈಟ್ಗೂ ಕೂಡ ಮಿಕ್ಸ್ ಮಾಡಿ ಸ್ಟೋರಿಗಳನ್ನ ಡೈಲಿ ಕೊಡ್ತಾ ಇದ್ದಾರೆ.
ಹಾಸ್ಯಾಸ್ಪದ ಅಲ್ಲ, ಇದ್ರಲ್ಲಿ ಭಾಳ ದುರುದ್ದೇಶ ಇದೆ. ಇದು ಹಾಸ್ಯಾಸ್ಪದ ಅನಿಸುತ್ತೆ ನಮ್ಮಂಥವ್ರಿಗೆ, ಬಟ್ ಇದ್ರಲ್ಲಿ ದುರುದ್ದೇಶ ಇದೆ. ಜನರಿಗೆ ಭಾರಿ ದೊಡ್ಡ ಹಗರಣ ನಡೆದಿದೆ, ಸಾವಿರಾರು ಸೈಟು ಸಿದ್ದರಾಮಯ್ಯ ನುಂಗಿದಾನೆ ಅನ್ನೋ ಅರ್ಥ ಬರೋ ರೀತಿ 14 ಸೈಟ್ ಜೊತೆ ಮಿಕ್ಸ್ ಮಾಡಿ ಹೇಳ್ತಾರೆ. ಇದು ಉದ್ದಕ್ಕೂ ನಡ್ಕೊಂಡು ಬಂದಿದೆ ಅನ್ನೋ ವಿಚಾರನ ಮುಚ್ಚಿಡ್ತಾರೆ. ಇಡಿ ಕೂಡ ಅದೇ ಮಾಡಿದೆ, 1095 ಸೈಟ್ ಮೆನ್ಷನ್ ಮಾಡಿದೆ. ಅದರಲ್ಲಿ ಯಾರು ಏನು ಎತ್ತ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. 14 ಸೈಟ್ ಬಗ್ಗೆ ಕೊಡೋ ಇಂಪಾರ್ಟೆನ್ಸು 1081 ಸೈಟ್ಗೆ ಯಾಕಿಲ್ಲ ಅಂತ ಅದಕ್ಕೂ ಕಾರಣ ಇದೆ. ಅದೆಲ್ಲ ಈ BJPಯವರು JDS ಅವರು ಬೇರೆ ಯಾರಿದ್ದಾರೆ ಅವರೆಲ್ಲರೂ ಬುಡಕ್ಕೂ ಹೋಗುತ್ತಿದ್ದಾರೆ. ಅವ್ರಿಗೆ ಅದು ಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅದೆಲ್ಲ ಡೀಟೇಲ್ಸ್ಗೆ ಹೋಗಿ ಕೆದಕ್ತಾ ಹೋದರೆ 1095 ಇವರು ಬುಡಕ್ಕೂ ಹೋಗುತ್ತೆ. ಆಗ BJPಯವರೇ ಚೇರ್ಮನ್ ಇದ್ದರು, ಅವರೆಲ್ಲ ಅಧಿಕಾರಿಗಳು MLAಗಳು ಬೇರೆಲ್ಲ ಮೂಡಾದ ಮೆಂಬರ್ಸ್ ಇದ್ದರು, ಇವರೆಲ್ಲ ಇವ್ರದ್ದೇ ಗುಂಪಿತ್ತು, ಅವ್ರದ್ದೇ ಅಧಿಕಾರ ಇತ್ತು. ಸೊ ಅವ್ರು ಬುಡಕ್ಕೆ ಹೋಗುತ್ತೆ. ಅಂದರೆ BJP ಮತ್ತು JDSಗೂ ಸೈಟ್ ಹೋಗಿದೆ ಅಂತ ಹೇಳ್ತೀರಾ? ಪ್ರತಿಯೊಬ್ಬರು BJPಗೆ ಸಂಬಂಧಪಟ್ಟವರು, JDSಗೆ ಸಂಬಂಧಪಟ್ಟವರು, ಪ್ರತಿಯೊಬ್ಬರು ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇದು ನನ್ನ ಮೈ ಗಟ್ ಫೀಲಿಂಗ್. ಇದು ತನಿಖೆ ಸರಿಯಾದ ರೀತಿಯಲ್ಲ ಆದರೆ ಎಲ್ಲ ಪಕ್ಷದವರು ಕೂಡ ತಗಲಾಕ್ಕೋತಾರೆ. ಇದೇ ಅಧಿಕಾರಿಗಳು. ಸೊ ಹಾಗಾಗಿ ಈ ತನಿಖೆ ಆ ನಿಟ್ಟಿನಲ್ಲಿ ಹೋಗಿ ಇವ್ರ ಬುಡಕ್ಕೆ ನೀರು ಬರೋದು ಇವ್ರಿಗೆ ಬೇಕಾಗಿಲ್ಲ. ಅದನ್ನು ತೇಲ್ಸ್ತಾರೆ. 1081 ಬಗ್ಗೆ ಇವ್ರು ಏನೂ ಮಾಡೋದಿಲ್ಲ, ಚರ್ಚೆನೂ ಮಾಡೋದಿಲ್ಲ, ತನಿಖೆನೂ ಮಾಡೋದಿಲ್ಲ. ಒಂದು ವೇಳೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೆ ನಿಯತ್ತಿದ್ರೆ ನಾನು ಒಂದು ಮಾತನ್ನು ಹೇಳಬೇಕು. ಈ 1081 ಸೈಟು ಅಥವಾ ಸಾವಿರಾರು ಸೈಟು, ಹಿಂದೆ 1400 ಸೈಟು ಅಂತ ಬರ್ತಾಯಿತ್ತು. ಆ ಎಲ್ಲ ಸೈಟು ಅವರು ಯಾರೇ ಇರಲಿ ತಪ್ಪಿತಸ್ಥರು ಸರಿಯಾದ ತನಿಖೆ ಮಾಡಿ ಅವರೆಲ್ಲರನ್ನೂ ಕಾನೂನಿನ ವ್ಯಾಪ್ತಿಗೆ ತೊಗೊಂಬರಬೇಕು. ಆದಾಗ ಹೌದಾ ಈ 14 ಸೈಟ್ಗೂ ನ್ಯಾಯ ಸಿಕ್ತಂಗೆ ಆಗುತ್ತೆ. 14 ಸೈಟು ಏನು ನಡೆಸ್ತಾ ಇದ್ದಾರೆ ರಾಜಕೀಯ, ಅದಕ್ಕೂ ನ್ಯಾಯ ಸಿಕ್ತಂಗೆ ಆಗುತ್ತೆ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಮೂಡಾದ ಆಸ್ತಿನ, ಸಾವಿರಾರು ಕೋಟಿ ಆಸ್ತಿನ ನುಂಗಿ ನೀರು ಕುಡಿದಿದ್ದಾರೆ, ಇವ್ರ ಪಾರ್ಟಿಯವರು ಅವ್ರ ಪಾರ್ಟಿಯವರು ಎಲ್ಲರೂ ಸೇರಿ ಎಲ್ಲರೂ ಕಾನೂನು ವ್ಯಾಪ್ತಿಗೆ ಬರ್ತಾರೆ. ಈಗ ಮೀಡಿಯಾದಲ್ಲಿ ಕೆಲವು ಪಂಡಿತರು 16 ವರ್ಷಗಳಿಂದ ಸೈಟ್ಗೆ ಅಪ್ಲಿಕೇಶನ್ ಹಾಕೊಂಡು ಕೂತ್ಕೊಂಡು ಕಾಯ್ತಾ ಇದ್ದಾರೆ ಅಂತೇಳಿ ಬಹಳ ನೋವಿಂದ ಮಾತಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಸಿದ್ದರಾಮಯ್ಯ ಗೂಬೆ ಕೂರಿಸೋದು. ಅಪ್ಲಿಕೆಂಟ್ಸ್ ಇದ್ರಲ್ಲ, ಸೈಟ್ ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಇರೋರು, ಅವ್ರಿಗೆ ಸೈಟ್ ಸಿಗ್ತಾ ಇಲ್ಲ, ಇವರಿಗೆಲ್ಲ ಇಷ್ಟೊಂದು ಸೈಟ್ ಸಿಗ್ತಾ ಇದೆ ಅಂತ ಅದೆಲ್ಲ ಒಟ್ಟು ಸಿದ್ದರಾಮಯ್ಯನ ತಲೆಗೆ ತಟ್ಟೋಕೆ ವಾದ ಕಟ್ತಾರೆ. ಅದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂದರೆ ಸಿದ್ದರಾಮಯ್ಯನವರು ಭಾಳ ಕಠಿಣವಾದಂಥ ನಿಲುವು ತಗೊಳ್ಬೇಕು. ತನಿಖೆಯನ್ನು ಸರಿಯಾದ ದಿಕ್ಕಿನಲ್ಲಿ ಆಗಲಿಕ್ಕೆ ಅವಕಾಶ ಮಾಡಬೇಕು. ಲೋಕಾಯುಕ್ತದವರು ಕೂಡ ಈ ಎಲ್ಲ ತನಿಖೆಯನ್ನು 14 ಸೈಟ್ಗಳದ್ದು ವಿಷಯ ಇರಲಿ, ಉಳಿದ ಎಲ್ಲ ಸಾವಿರಾರು ಸೈಟ್ಗಳಿದ್ದಾವೆ ಅವೆಲ್ಲ ತನಿಖೆ ಮಾಡಿ ಭ್ರಷ್ಟರನ್ನು, ಕಳ್ಳರನ್ನು, ಈ ಮಾಫಿಯಾನ ಕಾನೂನು ಕಟ್ಟಕಟ್ಟಿಗೆ ತರಬೇಕು. ಈಗ ನಾವು ಪತ್ರದ ಕೊನೆಗೆ ಬಂದಿದ್ದೇವೆ ಸರ್. ಈ ಪತ್ರದ ಕೊನೆಯಲ್ಲಿ ಇಡಿ ಏನು ಹೇಳಿದೆ ಅಂತ ಹೇಳಿ ನೋಡೋದಾದ್ರೆ, ಈ ಪತ್ರವನ್ನ ಕಾಂಪಿಟೆಂಟ್ ಅಥಾರಿಟಿ ಮೂಲಕ ಕಾನೂನುಬದ್ಧವಾಗಿ PMLA ಸೆಕ್ಷನ್ 66/2 ಅಡಿಯಲ್ಲಿ ಕಳಿಸಿದ್ದೇವೆ ಅಂತ ಹೇಳಿದ್ದಾರೆ. ನೀವಾಗಲೇ ಹೇಳಿದ್ರೆ ಲೆಟರ್ ಹೆಡ್ ಇಲ್ಲ, ಚಿಲ್ಲರೆ ಪಾಲಿಟಿಕ್ಸು, ರಾಜಕೀಯ ಪ್ರೇರಿತ ಅಂತ ನೀವು ಹೇಳ್ತೀರಿ. ಇವ್ರು ನೋಡಿದ್ರೆ ಕಾಂಪಿಟೆಂಟ್ ಅಥಾರಿಟಿ ಮೂಲಕ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ಯಾವುದು ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಎಲ್ಲಿದೆ ಕಾಂಪಿಟೆಂಟ್ ಅಥಾರಿಟಿ? ಯಾವುದು ಅದನ್ನೇ ನಾನು ಚಿಲ್ಲರೆ ಪಾಲಿಟಿಕ್ಸ್ ಅಂತ ಈ ಪಾಯಿಂಟ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ವೇರ್ ಈಸ್ ಕಾಂಪಿಟೆಂಟ್ ಅಥಾರಿಟಿ? ಯಾರು ಕಾಂಪಿಟೆಂಟ್ ಅಥಾರಿಟಿ ಅಂದರೆ? ಯಾವುದೋ ಅಧಿಕಾರಿ ಹೆಸರು ಇರಬೇಕು, ಅಥವಾ ಅದು ಕಮಿಟಿನೋ ಬೋರ್ಡೋ ಏನೋ ಬೇರೆ ರೂಪದಲ್ಲಿದ್ದರೆ, ಒಂದು ಸಾಮೂಹಿಕ ರೂಪದಲ್ಲಿದ್ದರೆ ಅದನ್ನಾದರೂ ಮೆನ್ಷನ್ ಮಾಡಬೇಕು. ಏನಿಲ್ಲ. ಪ್ರವರ್ತನ ನಿರ್ದೇಶನಾಲಯ ಬೆಂಗಳೂರು ಅಂತ ಹಿಂದಿಯಲ್ಲಿ ಇದು ಟೈಪ್ ಮಾಡಿರೋದು. ಅದು ಬಿಟ್ಟರೆ ಇದಕ್ಕೆ ಹೆಸರಿಲ್ಲ, ಕುಲಗೋತ್ರ ಇಲ್ಲ, ಸಿಗ್ನೇಚರ್ ಇಲ್ಲ, ಒಂದು ಸೀಲ್ ಇಲ್ಲ, ಒಂದು ಹೋಗಲಿ ಸಿಗ್ನೇಚರು ಸೀಲ್ ಬೇಡ ಅಂತ ಇಟ್ಕೊಳ್ಳೋಣ, ಲೆಟ್ರೆಡ್ನು ಬೇಡ ಅಂತ ಇಟ್ಕೊಳ್ಳೋಣ. ಅದೆಲ್ಲ ಇರಬೇಕು ಈ ಥರದ ಕಮ್ಯುನಿಕೇಷನ್ಗೆ. ಒಂದು ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿರ್ತಕ್ಕಂಥ ಇಡಿ, ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಬಾಡಿ, ಆ ಲೋಕಾಯುಕ್ತಕ್ಕೆ ಕಳಿಸ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆಗೆ ಲೆಟ್ರಲ್ಲಿ ಹಿಂಗೆ ಕಳಿಸ್ತಾರೆ ಯಾರಾದರೂ? ಇದಕ್ಕೆ ಯಾರು ಕಾಂಪಿಟೆಂಟ್ ಅಥಾರಿಟಿ? ಯಾರು? ದರ್ ಇಸ್ ನಥಿಂಗ್. ADನ ಯಾರ್ಯಾರೋ ಏನೇನೋ ಇದ್ದಾವೆ, ಅಸಿಸ್ಟೆಂಟ್ ಡೈರೆಕ್ಟರು, ಜಾಯಿಂಟ್ ಡೈರೆಕ್ಟರ್, ಸೊ ಹುದ್ದೆಗಳು ಅದರಲ್ಲಿ ಇಡಿನಲ್ಲಿ ಇದ್ದಾವೆ. ಯಾರು ಕಳಿಸಿರೋದು? ಅವರು ಇರ್ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಮತ್ತು ಒಟ್ಟಾರೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕತೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ. ಮತ್ತು ಅದು 14 ಸೈಟ್ಗಳನ್ನು ಹೈಲೈಟ್ ಮಾಡಿ ಅದನ್ನೇ ದೊಡ್ಡ ಸಮಸ್ಯೆ ಥರ ಮಾಡೋ ಉದ್ದೇಶ ಹೊಂದಿದೆ. ಅವ್ರದೇ ಪ್ರಕಾರ 1081 ಸೈಟ್ಗಳ ವಿಚಾರವನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ತನಿಖೆ ಮಾಡ್ತೀವಿ, ಇನ್ನೂ ಮುಗಿದಿಲ್ಲ, ನಮ್ಮ ಕತೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಹಣೆ ಬರ ನಮಗೆ ಗೊತ್ತಿದೆ. ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತೇಳಿ ಸಾವಿರಾರು ಕೇಸುಗಳಲ್ಲಿ ಏನೇನು ನಡೆದಿದೆ ನಾವು ನೋಡ್ತಾ ಇದ್ದೀವಿ. ದಟ್ಸ್ ಇಟ್. ನೀವು ಮುಗಿಸೋಕ್ಕೆ ಮುಂಚೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ಈ ವೈಟ್ನರ್ ಅಂತ ಭಾರಿ ಚರ್ಚೆ ನಡೀತಾ ಇದೆಯಲ್ಲ, ನಾನು ಇಡಿಯವರಿಗೆ ಒಂದು ಸಜೆಷನ್ ಕೊಡಬೇಕಾಗಿದೆ. ಈ ಇಡಿ ಪತ್ರಕ್ಕೆ ಕೂಡ ವೈಟ್ನರ್ ಅಗತ್ಯ ಇದೆ. ಇಡಿ ಪತ್ರಕ್ಕೆ ಕೂಡ ವೈಟ್ನರ್ ಅಗತ್ಯ ಇದೆ.
ಯಾಕೆ ಅಂತ ಹೇಳ್ತೀನಿ. ಅದು ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತಾ ಇಲ್ಲ. ಅದು ಜಸ್ಟ್ ಏನು ಟೈಪೋಸ್ ಎರರೋ, ಬರಹದ ತಪ್ಪಿನಿಂದ ಆಗಿರೋದು ನೋಡಿ. ಸರ್, ಈಗ ನಾನು ನಿಮ್ಗೊಂದು ಪಾಯಿಂಟ್ ಹೇಳ್ಬಿಡ್ತೇನೆ. ನೀವು ಬರಹದ ತಪ್ಪು ಅಂತ ನೀವು ಅವ್ರ ಪರವಾಗಿ ಮಾತಾಡ್ತಿದ್ದಂಗೆ ಉಂಟು. ಎಂತಕ್ಕಂತ ಬರಹದ ತಪ್ಪು ಮಾಡ್ಲಿಕ್ಕೆ ಇಲ್ಲಿ ಯಾರು ಅಂಗನವಾಡಿ ಮಕ್ಕಳು ಲೆಟರ್ ಬರೀತಿಲ್ಲ ಸರ್, ಇಡಿ ಲೆಟರ್ ಬರೀತಾ ಇದ್ದಿದ್ದು. ಎಕ್ಸಾಕ್ಟ್ಲಿ, ಅಷ್ಟು ಸೀರಿಯಸ್ನೆಸ್ ನೀವು ಹೇಳೋದಷ್ಟು ಸೀರಿಯಸ್ನೆಸ್ ಅವ್ರಿಗೆ ಇರಬೇಕು, ಆದರೆ ಇಲ್ಲ. ತಗೊಳ್ಳಿ 3ನೇ ಪುಟದಲ್ಲಿ ಇಲ್ಲೀಗಲ್ ಕನ್ವರ್ಷನ್ ಆಫ್ ದಿ ಲ್ಯಾಂಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಇದೆ. ದ ನೆಕ್ಸ್ಟ್ ಲೈನ್ ಓದಿ. ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಹೂ ಹ್ಯಾಡ್ ಪರ್ಚೇಸ್ ದ ಲ್ಯಾಂಡ್ ಆನ್ 25/8/2024 ಅಂದರೆ 3 ತಿಂಗಳ ಹಿಂದೆ. ಅವ್ರ ಪ್ರಕಾರ ಮೀಡಿಯಾದ ಪಂಡಿತರೇ, ರಾಜಕೀಯ ಧುರೀಣರೇ, ಇಡಿ ಅವರಿಗೆ ಒಂದು ವೈಟ್ನರ್ ಕಳಿಸ್ಕೊಡಿ, ಒಂದು ಡಬ್ಬ ವೈಟ್ನರ್ ಬೇಕು, ಇಲ್ಲಿ ಹಾಕ್ಬೇಕು, ಅವ್ರು ಹಚ್ಚಬೇಕು. ಇದನ್ನ ಹಚ್ಚಿ 2024 ಅಂತ ಆಗಿದೆಯಲ್ಲ, ಅಂದರೆ 2004 ಅಂತ ಮಾಡಬೇಕು. ಆಮೇಲೆ ಚರ್ಚೆ ಮಾಡಿದ್ನ ಇಡಿಯಲ್ಲಿ ಏನು ರಹಸ್ಯ ಇತ್ತು, ವೈಟ್ನರ್ ಹಿಂದಿನ ರಹಸ್ಯ ಏನಂತ ಒಂದು ಚರ್ಚೆ ಮಾಡಿ, ಚೆನ್ನಾಗಿರುತ್ತೆ. ಇದಾಯ್ತಾ? ಇದಿಷ್ಟಕ್ಕೆ ಮುಗಿಯಲ್ಲ, ನಾನು ಇನ್ನು ಮುಂದೆ ಹೇಳ್ತೀನಿ ಇದಕ್ಕೆ ವೈಟ್ನರ್ ಕತೆ. ಎಂಥ ಹಾಸ್ಯಾಸ್ಪದ ಲೆವೆಲಲ್ಲಿ ನಮ್ಮ ಮೀಡಿಯಾ ಚರ್ಚೆಗಳನ್ನ ತಂದು ನಿಲ್ಲಿಸಿದ್ದಾರೆ ಅಂತ ಅನ್ನೋದಕ್ಕೆ. ದ ಆಫೀಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಕ್ಯಾನ್ ಬಿ ಸಮರೈಸ್ಡ್ ಆ್ಯಸ್ ಬಿಲೋ ಅಂತ ಹೇಳಿ, ಅದೇ ಹೇಳಿದ್ರಲ್ಲ 3,24,000 ಇದ್ದಿದ್ದು ಅದು 56 ಕೋಟಿ ಆಗೋಯ್ತು ಅಂತೆಲ್ಲ ಹೇಳ್ತಾರಲ್ಲ. ಅದರಲ್ಲಿ ಆಫೀಸ್ ಆಫ್ ಮನಿ ಲಾಂಡ್ರಿಂಗ್ ಅಂದರೆ ಏನು? ಬಹುಶಃ ದ ಪ್ರಾಸೆಸ್ ಆಫ್ ಮನಿ ಲಾಂಡ್ರಿಂಗ್. ಅದು ಪ್ರಾಸೆಸ್ ಆಫ್ ಮನಿ ಲಾಂಡ್ರಿಂಗ್. ಆಫೀಸ್ ಆಫ್ ಮನಿ ಲಾಂಡ್ರಿಂಗ್ ಅನ್ನೋದು ಸರಿಯಾದ ಅರ್ಥ ಕೊಡೋದಿಲ್ಲ. ದ ಆಫೀಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಕ್ಯಾನ್ ಬಿ ಸಮರೈಸ್ಡ್ ಆ್ಯಸ್ ಬಿಲೋ. ನಾನು ಇಂಗ್ಲೀಷ್ ಪ್ರೊಫೆಸರ್ಗಳನ್ನ, ಇಂಗ್ಲೀಷ್ ಗೊತ್ತಿರೋರನ್ನ, ಇನ್ನೂ ಚೆನ್ನಾಗಿ ಗೊತ್ತಿರೋರನ್ನ ನಮಗಿಂತ ಅವ್ರನ್ನೆಲ್ಲ ಕೇಳಿದೆ, ಇದು ಸರಿಯಾದ ಅರ್ಥ ಕೊಡ್ತಾ ಇಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಬಹುಶಃ ದ ಪ್ರಾಸೆಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಕ್ಯಾನ್ ಬಿ ಸಮರೈಸ್ಡ್ ಆ್ಯಸ್ ಬಿಲೋ ಅಂತ ಡಿಕ್ಟೇಷನ್ ಕೊಟ್ಟಿರ್ತಾರೆ, ಪ್ರಾಸೆಸ್ ಅಂತ. ಟೈಪ್ ಮಾಡಿದರೋದನ್ನು ಆಫೀಸ್ ಅಂತ ಟೈಪ್ ಮಾಡಿರ್ತಾರೆ. ಕೇಳಿಸ್ಕೊ, ಹಾಕಿ ಇದಕ್ಕೂ ಒಂದು ವೈಟ್ನರ್ ಹಚ್ಚಿ ಆಮೇಲೆ ಚರ್ಚೆ ಮಾಡಿದ್ರ ಬಗ್ಗೆ, ವೈಟ್ನರ್ ಹಿಂದಿನ ರಹಸ್ಯ ಏನು ಅಂತ. ನೋಡಿ, ಇದು ಹ್ಯೂಮನ್ ಎರರ್. ಇದು ಸಾಧ್ಯ ಇದೆ, ಹಿಂಗೆಲ್ಲ ಮಾಡಲಿಕ್ಕೆ ಕೆಲವೊಮ್ಮೆ ಆಗಿಬಿಡುತ್ತೆ. ಅದನ್ನ ಕಾಂಟೆಕ್ಸ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾನು ಈ ವೈಟ್ನರ್ ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಪಂಡಿತರಿಗೆ ಹೇಳ್ತಾ ಇದ್ದೀನಿ, ಹಾಕಿ ಇದಕ್ಕೂ ವೈಟ್ನರ್ ಒಂದಷ್ಟು ಚರ್ಚೆ ಮಾಡಿ. ಆಮೇಲೆ ಸ್ನೇಹಿತರೆ, ಇದರಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಇದೆ. ಇಡಿ ಮತ್ತು ಇತರೆ ತನಿಖಾ ಸಂಸ್ಥೆಗಳು ಮತ್ತು ಈ ಆರೋಪ ಹೊರಿಸ್ತಾ ಇರ್ತಕ್ಕಂಥ ಜನಗಳು, ಈ ಮೀಡಿಯಾ ಮಾಸ್ಟರ್ಸ್, ಈ ಮೀಡಿಯಾ ಪಂಡಿತರುಗಳೆಲ್ಲ ಹೇಳ್ತಾರೋ ವಿಷಯದಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥ. ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಅಕ್ಯೂಸ್ ನಂಬರ್ 1. ಓಕೆ, ಒಪ್ಕೊಳ್ಳೋಣ. ಯಾರೂ ಕಾನೂನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಕಾನೂನಿಗಿಂತ ಅತೀತರಲ್ಲ, ಸಿದ್ದರಾಮಯ್ಯನೂ ಅತೀತ ಅಲ್ಲ. A1 ಮಾಡಿದಿರಿ, ಸಂತೋಷ. ಇಷ್ಟೆಲ್ಲ ತನಿಖೆ ಮಾಡಿ, ಇಷ್ಟೆಲ್ಲ ಬೊಂಬಡ ಬಜಾಯಿಸಿ, ಆ A1ನ ಪಾತ್ರ ಏನಯ್ಯ, ಯಾವ ರೀತಿ ಪ್ರಭಾವ ಬೀರಿದ್ದಾರೆ, ಏನು ಮಾಡಿದ್ದಾರೆ ಅಂತ ಒಂದು ಸೆಂಟೆನ್ಸ್ ಆದರೂ ಹೇಳಬೇಕಲ್ಲ ಯಾರಾದರೂ. ಯಾಕೆ ಹೇಳ್ತಾ ಇಲ್ಲ? ಹೋಗಲಿ, ಇಡಿ ಅವರು ತನಿಖೆ ಮಾಡಿ ಈಗೆಲ್ಲ ಬಹಳ ಅದ್ಭುತವಾದ ತನಿಖೆ ಮಾಡಿ ಮುಂದೆ ಇಟ್ಟಿದ್ದಾರೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ, ಅದರಲ್ಲೇನಾದರೂ ಒಂದು ಸೆಂಟೆನ್ಸ್ ಇದೆಯಾ ಸಿದ್ದರಾಮಯ್ಯನ ಪಾತ್ರ ನಿರ್ದಿಷ್ಟವಾಗಿ? ಅದರ ಬದಲಿಗೆ ಏನು ಹೇಳ್ತಾ ಇದ್ರಿ ಸ್ಟೋರಿ ನೀವು? ಸಿದ್ದರಾಮಯ್ಯ ಆವಾಗ MLA, ಅದಾದಮೇಲೆ ಮತ್ತೆ LOP ಆದರು, ಅದಾದಮೇಲೆ DCM ಆಗಿದ್ದರು, ಇನ್ಯಾವಾಗೋ ಇನ್ನೇನೋ ಆಗಿದ್ದರು, ಇದು ನಡೆದಾಗ ಅವರು CM ಆಗಿದ್ದರು. ಇದೇನು ರೀ ತನಿಖೆ ಅಂತಂದರೆ? A1 ಅಂತ ಫಿಕ್ಸ್ ಮಾಡಿದ್ಮೇಲೆ ಆ A1ನ ಪಾತ್ರ ಏನು ಅಂತ ತನಿಖೆಯಲ್ಲಿ ಬರಬೇಕಲ್ವಾ? ಅದನ್ನು ಬಿಟ್ಟು ಊರೆಲ್ಲ ಸುತ್ತಿ ಕತೆ ಕಟ್ಟಿ ಇದನ್ನೆಲ್ಲ ಹೇಳ್ತಾ ಇದ್ರಲ್ಲ, ಇದನ್ನು ಯಾವ ಸೀಮೆ ತನಿಖೆ, ಯಾವ ಸೀಮೆ ನ್ಯಾಯ ಅಂತ ಕರಿತೀರಾ ಇದನ್ನು? ಓಕೆ ಸರ್, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ಈ ಒಂದು ಪತ್ರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಮಸ್ಕಾರ. ಸೊ ನೋಡಿದ್ರಲ್ವಾ, ಇದಿಷ್ಟು ಇಡಿ ಪತ್ರದಲ್ಲಿ ಏನಿದೆ ಅನ್ನೋ ವಿಚಾರ. ಇಲ್ಲಿ ಸಮಗ್ರ ತನಿಖೆ ಕೂಡ ನಡೀತಾ ಇಲ್ಲ, ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ, ಒನ್ ಸೈಡೆಡ್ ಆಗಿದೆ. ಈ ಎಲ್ಲ ಸಮಗ್ರ ಮಾಹಿತಿಯನ್ನ ನಾವು ನಿಮಗೆ ತಿಳಿಸಿದ್ದೇವೆ. ನಿಮ್ಮ ಒಪಿನಿಯನ್ ಏನು, ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.